ಶಾಂತಿ. ಈ ಬಟ್ಟೆಯಲ್ಲಿ ಆದಷ್ಟು ನಾವು ಯೋಗದ ಕಡೆ ಗಮನವನ್ನು ಕೊಡೋಣ. ಯಾವುದ ಕಡೆಗೆ? ಯೋಗದ ಕಡೆಗೆ. ಯಾಕಂದರೆ ರೀಸೆಂಟ್ ಮುರಳಿಯಲ್ಲಿ ಬಾಬಾ ಮನಸಾ ಸೇವೆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ ಅಂತ ಹೇಳ್ತಿದ್ದಾರೆ. ಯಾವುದ ಕಡೆ ಗಮನ ಕೊಡಬೇಕಂತೆ? ಹಂಗಂದ್ರೇನು? ಬಾಬಾ ಏನು ಹೇಳ್ತಾರೆ? ಮನಸಾ ಸೇವೆ ಅಂತಂದರೆ ನಿನ್ನಲ್ಲಿ ಇರುವಂಥ ಮನಸ್ಸು ಹೇಳುವಂಥ ಸಾಧನವನ್ನು ಭಗವಂತನ ಕೈಲಿ ಅರ್ಪಣೆ ಮಾಡೋದಷ್ಟೇ. ಏನು ಹೇಳಿ? ಮನಸ್ಸು ಹೇಳುವಂಥ ಸಾಧನವನ್ನು ನೀನು ಬೇರೆ ಎಲ್ಲದಿಂದ ತೆಗೆದು ಅವನ ಕೈಲಿ ಕೊಟ್ಟರೆ ನಿನ್ನ ಕೆಲಸ ಮುಗೀತು. ಆ ಮನಸ್ಸನ್ನು ಭಗವಂತ ಉಪಯೋಗ ಮಾಡಿದಾಗ, ಯಾರು ಉಪಯೋಗ ಮಾಡಬೇಕು? ಭಗವಂತ ಉಪಯೋಗ ಮಾಡಿದಾಗ ಸೇವೆ ಆಗಿ. ಸಿಂಪಲ್ ಬಾಬಾ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನಿಮ್ಮ ಹತ್ರ ಒಂದು 5,000 ರೂಪಾಯಿ ಇದೆ. ಎಷ್ಟಿದೆ? 5,000. ಈಗ ನಿಮ್ಗೆ ಅನಿಸ್ತು ಇದನ್ನು ನಾನು ಈಶ್ವರ ಯಜ್ಞದಲ್ಲಿ ಕೊಡಬೇಕು ಅಂತ. ಎಲ್ಲಿ ಕೊಡಬೇಕು? ಓಕೆ, ಹೇಗೆ ಕೊಡ್ತೀರಾ? ಒಂದು ಬರ್ತ್ಡೇ ಇದೆ ಮಾಡಿ ಅಂತ ಕೊಡೋದು, ಅಥವಾ ಚೇರ್ ಕೊಡೋದು, ಅಥವಾ ಭೋಗ ಮಾಡಿ ಅಂತ ಕೊಡೋದು ಅಲ್ವಾ? ಅಥವಾ ಅಕ್ಕೋರ ಕೈಯಲ್ಲಿ ಕೊಡೋದು, ಅಥವಾ ಭಂಡಾರದಲ್ಲಿ ಕೊಡೋದು. ಯಾವುದು ಉತ್ತಮ? ಭಂಡಾರದಲ್ಲಿ ಕೊಟ್ಟರೆ ಅದನ್ನು ಯಾರು ತಗೊಂಡಿದ್ದಾರೆ, ಯಾರು ಯಾವುದಕ್ಕೆ ಉಪಯೋಗ ಮಾಡಿದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ ನಿಮಗೆ. ಓಕೆ, ಅದು ಎಲ್ಲಿ ಬೇಕಾದರೂ ಉಪಯೋಗ ಆಗ್ಬೋದು. ಅದು ಒಳ್ಳೆಯದು ಅಥವಾ ನೀವೇನು ಕೊಟ್ಟಿರೋದು ನಿಮ್ಗೆ ಗೊತ್ತಾಗಬೇಕು. ಯಾರಿಗೆ ಕೊಟ್ಟಿದ್ದಾರೆ, ಏನು ಮಾಡಿದ್ರೆ ಅಂತ ಗೊತ್ತಾಗಬೇಕು. ಓಕೆ, ಗೊತ್ತಾದ್ರಕ್ಕೆ ಏನು ಹೇಳ್ತಾರೆ? ಗೊತ್ತಾಗದೇ ಇದ್ರೆ ಏನು ಹೇಳ್ತಾರೆ? ಗೊತ್ತಾಗಬೇಕು ಅಂತ ತಿಳಿದುಕೊಂಡು ಮಾಡಿದರೆ ಅದು ಕರ್ಮ. ನೋಡಿ, ಕರ್ಮಕ್ಕೂ ಮತ್ತು ಸೇವೆಗೆ ವ್ಯತ್ಯಾಸ ಏನು ಗೊತ್ತಾ? ಬಾಬಾ ಹೇಳ್ತಾರೆ ಸೇವೆಯನ್ನ ಹೇಗೆ ಯಾವ ರೂಪದಲ್ಲಿ ಮಾಡಬಹುದು? ಮನಸ ವಾಚ ಕರ್ಮಣ ತನು ಮನ ಧನ. ಓಕೆ, ಯಾವ್ಯಾವುದು? ಮನಸ್ಸೇನು? ಇಂದ್ರಿಯ. ಮನಸ್ಸೇನು? ಇಂದ್ರಿಯ. ವಾಚ ಮಾತು. ಆ ಮಾತು ಯಾವುದರಿಂದ ಮಾಡ್ತೀವಿ? ಮುಖದಿಂದ ಅಲ್ವಾ? ಮನಸ್ಸಿನಿಂದ, ವಾಟ್ಸಪ್ಪಿಂದ, ಮೊಬೈಲಿಂದ. ಅದು ಕೂಡ ಸಾಧನನೇ. ಮನಸ್ಸ ವಾಚ ಕರ್ಮ ಮಾಡಲಿಕ್ಕೂ ಏನು ಬೇಕು? ಕರ್ಮೇಂದ್ರಿಯ ಬೇಕು. ತನು ಸಾಧನ, ಧನ ಸಾಧನ, ತನು ಮನ ಧನ. ಈ ಎಲ್ಲ ಸಾಧನದಿಂದ ಭಗವಂತ ಏನು ಹೇಳ್ತಾರೆ? ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಓಕೆನಾ? ಇಲ್ಲಿ ಮಾಲೀಕ ಯಾರು? ಈ ತನು ಮನ ಧನದ ಮಾಲೀಕ ಯಾರು? ಆತ್ಮ ಅಲ್ವಾ? ಇದೆಲ್ಲ ಸಾಧನಗಳು. ಮಾಲೀಕ ಯಾರು? ಆತ್ಮ. ಇಲ್ಲೇನು ಹೇಳ್ತಾರೆ? ತನು ಮನ ಧನ ಮನಸ ವಾಚ ಕರ್ಮಣ ಸೇವೆಯನ್ನು ಮಾಡಿ ಅಂದ್ರೆ ಇಲ್ಲಿ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮಗು 5,000 ವರ್ಷದ ನಾಟಕದಲ್ಲಿ ನಿನಗೆ ಪಾತ್ರವನ್ನು ಮಾಡಲಿಕ್ಕೆ ಯಾವ ಕರ್ಮೇಂದ್ರಿಯವನ್ನು ನಾನು ನಿನಗೆ ಕೊಟ್ಟಿದ್ದೇನೋ, ನಾಟಕದ ಅನುಸಾರ ಸಿಕ್ಕಿದೆ. ಸ್ವಲ್ಪ ಕರೆಕ್ಟಾಗಿ ಕೇಳ್ತಾ ಹೋಗಿ. 5,000 ವರ್ಷದ ಅನುಸಾರದಲ್ಲಿ ನಿನಗೆ ನಾಟಕದಲ್ಲಿ ಏನು ಶರೀರ ಸಾಧನಗಳು ಕರ್ಮೇಂದ್ರಿಯಗಳು ಸಿಕ್ಕಿದಾವೋ ಅದನ್ನು ಸ್ವಲ್ಪ ಸಮಯಕ್ಕೋಸ್ಕರ ನನ್ನ ಉಪಯೋಗಕ್ಕೆ ಕೊಟ್ಟಿದ್ದೇ ಆದರೆ ಯಾರು ಉಪಯೋಗ ಕೊಡಬೇಕು? ಯಾರು ಉಪಯೋಗಕ್ಕೆ? ಭಗವಂತ. ಯಾಕೆ ಕೊಡಬೇಕು? ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಆತ್ಮ ಬೇರೆ, ಮನಬುದ್ಧಿ ಸಂಸ್ಕಾರ ಬೇರೆ. ಮನಬುದ್ಧಿ ಸಂಸ್ಕಾರ ಯಾವುದು? ಸಾಧನನೇ ಹೊರತು ಅದು ಮಾಲೀಕ ಅಲ್ಲ. ಇಲ್ಲಿ ಮಿಲನ ಆಗ್ಬೇಕಾಗಿರೋದು ಯಾರ್ದು? ಅವಾಗ ಎಲ್ಲಾಗಬೇಕು ಮಿಲನ? ಆತ್ಮ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಪರಮಾತ್ಮ ಇಲ್ಲಿಗೆ ಬರ್ಲಿಕ್ಕೆ ಆಗುತ್ತೋ ಆಗಲ್ವೋ? ಆಗತ್ತೆ. ಅವಾಗ ಆತ್ಮ ಪರಮಾತ್ಮನ ಮಿಲನ ಎಲ್ಲಾಗಬೇಕು? ಎಲ್ಲಾಗಬೇಕು? ಇವಾಗ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ. ಇವಾಗ ಡಾಕ್ಟ್ರು ನಮ್ಮನೆ ಬಾಗ್ಲಿಕ್ಕೆ ಬರಲಿಕ್ಕೆ ಆಗಲ್ಲ. ಅವಾಗ ನಾನೇನು ಮಾಡಬೇಕಾಯ್ತು? ನಾನು ಡಾಕ್ಟರ್ ಹತ್ರ ಹೋಗ್ಬೇಕಾಯ್ತಲ್ವ? ಹಾಗೆ ಪರಮಾತ್ಮನ ಎಲ್ಲಿ ಕರೆಸ್ಬೇಕು? ಬ್ರಕುಟಿ ಮಧ್ಯದಲ್ಲಿ ನಾವೇನು ಮಾಡಬೇಕಾಗತ್ತೆ? ಕರೆಸಿ ಕುಳಿಸಿದಾಗ ಆವಾಗ ಅಲ್ಲಿ ಬ್ರಕುಟಿಲಿ ಯಾರ್ಯಾರು ಕೂತ್ಕೊಂಡಿದ್ದಾರೆ? ಅವನಿಗೆ ಯಾಕೆ ಕರೆಸಿದಿರಿ? ಇಬ್ಬರೂ ಸೇರಿಬಿಟ್ಟು ಕೆಲಸ ಮಾಡ್ಲಿಕ್ಕೆ ಕರೆದಿದ್ದೀರಿ. ಏನು ಮಾಡಿದ್ದೀರಿ? ಇಬ್ಬರೂ ಸೇರಿಬಿಟ್ಟು ಕರೆದಿದ್ದೀರಿ. ಓಕೆ, ಬಿಂದು ಅಕ್ಕ ಯೋಗೇಶನನ್ನು ಊಟಕ್ಕೆ ಕರೆದಿದ್ದಾರೆ. ಯಾಕೆ ಇಬ್ರು ಸೇರಿಬಿಟ್ಟು ಊಟ ಮಾಡಿ ಅಂತ. ಓಕೆ, ಬಂದು ಕೂತ್ಕೊಂಡ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡ್ಬಿಟ್ಟು ನನ್ನ ಎದುರುಗಡೆ ಖಾಲಿ ತಟ್ಟೆ ಇಟ್ಕೊಂಡು ಅವರೊಬ್ಬರೇ ಊಟ ಮಾಡ್ತಾ ಕೂತ್ಕೊಂಡ್ರೆ ಯೋಗೇಶನ ಸ್ಥಿತಿ ಹೆಂಗಿರ್ತದೆ? ಇಬ್ರು ಇದ್ದಾರೆ, ಕರೆದಿದ್ದಾರೆ, ಬಿಂದೋಕ್ಕ ಊಟ ಕರೀತಾರೆ ಅಂತ ಬಿಟ್ಟು ಯೋಗೇಶನ 2 ದಿನದಿಂದ ಊಟನೇ ಮಾಡಲಿಲ್ಲ. ಯಾಕೆ ಹೇಳಿ? ಹೊಟ್ಟೆ ತುಂಬ ತಿಂದ್ಬಿಡೋಣ, ಸ್ಪೆಷಲ್ ಆಗಿ ಮಾಡ್ತಾರೆ, ಅಕ್ಕೋರಿ ನನ್ನ ಬಗ್ಗೆ ತುಂಬಾ ಪ್ರೀತಿ ಅಂತ. ಓಕೆ, ಖಾಲಿ ತಟ್ಟೆ ಇಟ್ಕೊಂಡ್ಬಿಟ್ಟು ಮಾಡಿದನ್ನೆಲ್ಲ ಏನ್ ಮಾಡ್ತಿದಾರೆ? ಒಬ್ರೇ ತಿಂತಾ ಇದ್ರೆ ಆವಾಗ ಯೋಗೇಶ್ ಅಣ್ಣನಿಂದ ಆಶೀರ್ವಾದ ಬಿಂದು ಅಕ್ಕೋರಿ ಸಿಗ್ತದೋ ಸಿಗಲ್ವೋ? ಹಾಗಿದ್ರೆ ನೀವು ಪರಮಾತ್ಮನ ಜೊತೆಗೆ ಸಂಗಮ ಯಾಕಾಗಿದ್ದೀರಿ? ನೀವಿಬ್ಬರು ಸೇರಿಬಿಟ್ಟು ಏನ್ ಮಾಡಬೇಕು? ಕರ್ಮವನ್ನ ಮಾಡಿ. ನಿಮ್ಮಿಬ್ಬರು ಎಲ್ಲಿ ಸೇರಿದ್ದೀರಿ? ನೀವಿಬ್ಬರು ಎಲ್ಲಿ? ಬ್ರಕುಟಿಯಲ್ಲಿ ಸೇರಿದ್ದೀರ. ಇದು ಕ್ಲಿಯರ್ ಆಯ್ತು ಇಲ್ವೋ? ಆತ್ಮ ಪರಮಾತ್ಮನ ಸಂಗಮ ಎಲ್ಲಿ ಆಗ್ತದೆ?
ಅಂದ್ರೆ ಅರ್ಥ ಏನು ಅಂತಂದ್ರೆ, ಬುರುಕುಟಿಯಲ್ಲಿ ನೀವಿದ್ದಾಗ ಅಲ್ಲಿ ಏನೇನು ವಸ್ತುಗಳಿದಾವೋ ಅದು ಎಲ್ಲದಕ್ಕೂ ಅಧಿಕಾರ ನಿಮ್ಗೆಷ್ಟಿದೆಯೋ ನಿಮ್ಮಪ್ಪನಿಗೂ ಅಷ್ಟೇ ಇದೆ. ಏನಿದೆ ಅಲ್ಲಿ ನೀವಿಬ್ರು ಕುತ್ಕೊಂಡಿದ್ದೀರಿ ಅಂತ ಅಂದಮೇಲೆ ನಿಮಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಯಾರಿಗಿದೆ? ಪರಮಾತ್ಮನಿಗೂ ಕೂಡ ಇದೆ. ಆ ಒಂದು ಎಗ್ರಿಮೆಂಟ್ ಅಲ್ಲಿ ನೀವೇನ್ ಮಾಡಿದ್ರೆ ಅವರನ್ನ ಕರ್ಕೊಂಡು ಬಂದಿದೆ. ಈಗ ಭಗವಂತನ ಪ್ರಶ್ನೆ, ಈ ಶರೀರ ಯಾವ ಶರೀರ? ಈ ಶರೀರ ನೀವು ಪರಮಾತ್ಮ ಇಬ್ಬರು ಇದ್ದೀರಿ ಅಂತಂದ್ಮೇಲೆ ನೀವು ಉಪಯೋಗ ಮಾಡ್ಬೋದು, ಅವನು ಉಪಯೋಗ ಮಾಡ್ಬೋದು, ಇಬ್ಬರು ಸೇರಿಬಿಟ್ಟು ಉಪಯೋಗ. ಓಕೆ, ಇವಾಗ ಇವ್ರ ಮನೇಲಿ ಒಂದು ಕಾರ್ ಇದೆ, ಇವ್ರಿಗೂ ಡ್ರೈವಿಂಗ್ ಬರುತ್ತೆ ಅಂಡ್ ಅವ್ರಿಗೂ ಡ್ರೈವಿಂಗ್ ಬರುತ್ತೆ, ಹೌದಾ? ಆವಾಗ ನೀವು ಉಪಯೋಗ ಮಾಡ್ಬೋದು, ಅವರು ಮಾಡ್ಬೋದು, ಇಬ್ರು ಸೇರಿಬಿಟ್ಟು ಉಪಯೋಗವನ್ನ ಮಾಡ್ಬೋದು. ಅಂದ್ರೆ ಒಬ್ರು ಡ್ರೈವಿಂಗ್ ಮಾಡಿದ್ರೆ ಇನ್ನೊಬ್ರು ಏನ್ ಮಾಡ್ಬೋದು? ಕುತ್ಕೊಳ್ಬೋದು. ಓಕೆ, ಇಬ್ಬರಿಗೂ ಅಧಿಕಾರ ಇದೆ. ಯಾಕೆ ಅಧಿಕಾರ ಇದೆ? ಯಾಕಂದ್ರೆ ಆ ಕಾರಿಗೆ 2.5 ಲಕ್ಷ ಇವ್ರು ಹಾಕಿದ್ದಾರೆ, 2.5 ಲಕ್ಷ ಅವ್ರು ಹಾಕಿದ್ದಾರೆ. ಅವಾಗ ಇಬ್ಬರಿಗೂ ಕೂಡ ಏನಿದೆ? ಅಧಿಕಾರ ಇದೆ ಅಂದಮೇಲೆ ಈಗ ಭಗವಂತನ ಯಾವ ಎಗ್ರಿಮೆಂಟ್ ಅಲ್ಲಿ ಕರ್ಕೊಂಡ್ಬಂದಿದ್ದೀರಿ ಮನೆಗೆ? ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ಎಲ್ಲ ನಿನ್ನದೇ, ನೀನು ಏನು ಬೇಕಾದ್ರೂ ಉಪಯೋಗ ಮಾಡ್ಕೊ ಅಂದ್ಬಿಟ್ಟು ಏನು ಮಾಡಿದ್ರಿ? ಆ ಎಗ್ರಿಮೆಂಟಲ್ಲಿ 2 ಕೈ ಎತ್ಬಿಟ್ಟು ಅವನಿಗೆ ಕರ್ಕೊಂಡು ಬಂದ್ರಿ. ಓಕೆ, ಈಗ ಪ್ರಶ್ನೆ, ನೀವೇನು ಎಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ ಅದರ ಅನುಸಾರ ಪರಮಾತ್ಮನಿಗೆ ಈ ಶರೀರವನ್ನ, ಯಾವ ಶರೀರವನ್ನ, ಯಾವುದನ್ನು ನೀವು ಎಗ್ರಿಮೆಂಟ್ ಮಾಡ್ಕೊಂಡಿದ್ದೀರಲ್ಲ ಆ ಶರೀರವನ್ನ, ಆ ಮನಸ್ಸನ್ನ ಎಷ್ಟು ಸಮಯ ಅವನ ಕಾರ್ಯಕ್ಕೆ ಕೊಡ್ತಾ ಇದ್ದೀರಿ? ಯಾರ ಕಾರ್ಯಕ್ಕೆ? ಭಗವಂತನ ಕಾರ್ಯಕ್ಕೆ ಎಷ್ಟು ಸಮಯ ಕೊಡ್ತಾ ಇದ್ದೀರಿ? ಕೊಡಬೇಕೋ ಬೇಡವೋ? ಏನಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದೀರಿ ನೀವು? ಯಾವಾಗ ಬೇಕಾದರೂ, ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ ಇದನ್ನ ಮೊದಲು ನೀನು ಉಪಯೋಗ ಮಾಡು. ಮೊದಲು ನೀನು ಉಪಯೋಗ ಮಾಡು. ಯಾಕಂದ್ರೆ ನಿನ್ನ ಮೇಲೆ ನನಗೆ ಏನಿದೆ? ನಂಬಿಕೆ, ವಿಶ್ವಾಸ ಇದೆ. ನೀನು ಉಪಯೋಗ ಮಾಡಿ ಆದಮೇಲೆ ಉಳಿದಿಯ ಸಮಯ ಇದ್ದರೆ ನಾನೇನು ಮಾಡ್ತೇನೆ? ಉಪಯೋಗ ಮಾಡು. ಎಗ್ರಿಮೆಂಟ್ ಇದ್ದು ಅದು ಎಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಪ್ರಾಕ್ಟಿಕಲ್ ಮಾಡ್ತಾ ಇರೋದು ಏನು? ಈ ಬೇಡ, ಬೇರೆ ಎಲ್ಲವನ್ನ ಪಕ್ಕದಲ್ಲಿ ಇಡೋಣ. ಮನಸ್ಸನ್ನ ಭಗವಂತನಿಗೆ ಅವನ ಉಪಯೋಗಕ್ಕೆ ಎಷ್ಟು ಸಮಯ ಕೊಡ್ತಾ ಇದ್ದೀರಿ? ಯಾರು ಉಪಯೋಗ ಮಾಡ್ಬೇಕದನ್ನ? ಯಾರು ಉಪಯೋಗ ಮಾಡಬೇಕು? ಭಗವಂತನ ಕರ್ಕೊಂಡ್ ಬಂದಿದ್ದಿರ್ತಾನೆ. ಅವಾಗ ಅವನಿಗೆ ಉಪಯೋಗ ಮಾಡಬೇಕು ಅಂತಂದ್ಮೇಲೆ ಅವನು ಹೇಗೆ ಉಪಯೋಗ ಮಾಡ್ತಾನೆ? ಯಾವಾಗ ಮಾಡ್ತಾರೆ? ನೀವು ಕೊಟ್ಟಾಗ್ತಾನೆ. ಓಕೆ, ಈಗ ಕಾರಲ್ಲಿ ಡ್ರೈವಿಂಗ್ ಸೀಟ್ ಎಷ್ಟಿರ್ತದೆ? ಒಂದ್ಸಲ ಒಬ್ಬರು ಡ್ರೈವಿಂಗ್ ಮಾಡ್ಬೋದು, ಇಬ್ಬರು ಮಾಡ್ಬೋದು ಅಲ್ವಾ? ಈಗ ಒಂದು ಮನಸ್ಸನ್ನ ಒಬ್ಬರು ತಾನೇ ಉಪಯೋಗ ಮಾಡ್ಬೋದು. ಓಕೆ, ಹಾಗಿದ್ರೆ ನಿಮ್ಮ ಮನಸ್ಸನ್ನ ಯಾವ ತಂದೆಯನ್ನ, ಯಾವ ಶಿಕ್ಷಕನನ್ನ, ಯಾವ ಗುರುವನ್ನ, ಯಾವ ಸ್ನೇಹಿತನನ್ನ ಉಪಯೋಗ ಮಾಡಬಹುದು ಅಂತ ಎಗ್ರಿಮೆಂಟ್ ಅಲ್ಲಿ ಕರ್ಕೊಂಡು ಬಂದಿದ್ದೀರಿ, ಅವನ ಉಪಯೋಗಕ್ಕೆ ಎಷ್ಟು ಸಮಯ ಆ ಮನಸ್ಸನ್ನ ನೀವು ಕೊಡ್ತಾ ಇದ್ದೀರಿ? ನಾನು ಪರಮಧಾಮದಲ್ಲಿ ಇದ್ದೇನೆ ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಇದೆ. ನಾನೆಲ್ಲಿದ್ದೇನೆ? ಪರಮಧಾಮದಲ್ಲಿ. ಅವಾಗ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇದೆಯೋ, ಬಾಬನ ಕಂಟ್ರೋಲಲ್ಲಿ ಇದೆಯೋ? ನಾನು ಪರಮಧಾಮದಲ್ಲಿ ಇದ್ದೇನೆ ಅಂತ ಸಂಕಲ್ಪ ಮಾಡಿದ್ಯಾರು? ಯಾವುದರಿಂದ? ಯಾರ ಮನಸ್ಸಿಂದ? ನಿಮ್ಮ ಮನಸ್ಸಿಂದ. ಅವಾಗ ಮನಸ್ಸು ಯಾರ ಹತ್ರ ಇದೆ? ನಿಮ್ಮ ಹತ್ರ ಇದೆ ಅಂತ ಆಯ್ತಲ್ಲ. ಅವಾಗ ಅವನ ಕೈಯಲ್ಲಿ ಕೊಟ್ಟಿದ್ದೀರಿ ನೀವು? ಫಸ್ಟ್ ಬೇಸಿಕ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಏನು? ಮನ್ಮನಾಭವ ಅಂದ್ರೆ ಏನರ್ಥ? ಮನ್ಮನಾಭವ ಅಂತ ಮಾಡಿ ಅಂತ ಬಾಬಾ ಹೇಳ್ತಾರೋ ಹೇಳಲ್ವೋ? ಅಂದ್ರೆ ಮನಸ್ಸನ್ನು ಏನು ಮಾಡು? ನನ್ನ ಕೈಯಲ್ಲಿ ಕೊಡು. ಓಕೆ, ಹಾಗಿದ್ರೆ ಮನಸ್ಸನ್ನು ನಾವು ಸಂಪೂರ್ಣವಾಗಿ ಭಗವಂತನ ಕೈಯಲ್ಲಿ ಕೊಟ್ಟಿದ್ದೇವಾ? ಆದ್ಮೇಲೆ ಸೇವೆ, ಯಾಕಂದ್ರೆ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಮನಸ್ಸಾ ಸೇವೆಯ ಬಗ್ಗೆ. ಸೇವೆ ಅಂತಂದ್ರೆ ಏನು ಅಂತಂದ್ರೆ, ಯಾವ ಸಾಧನವನ್ನ ಸಂಪೂರ್ಣವಾಗಿ ಪರಮಾತ್ಮನ ಕೈಯಲ್ಲಿ ಕೊಟ್ಟು ಆ ಸಾಧನವನ್ನ ಭಗವಂತ ಅದನ್ನು ಉಪಯೋಗ ಮಾಡಿ ಆ ಮೂಲಕ ಪರಮಾತ್ಮ ಆ ಕರ್ಮವನ್ನ ಮಾಡಿ ಆ ಕರ್ಮದ ಫಲ ನನಗೆ ತಲುಪಿದಾಗ ಅದು ಯಾವ ಅಕೌಂಟಲ್ಲಿ ಬರ್ತದೆ? ಸೇವೆ ಅಕೌಂಟಲ್ಲಿ ಬರ್ತದೆ. ಏನಾಗಬೇಕು? ನೀವು 5,000 ರೂಪಾಯಿ ಭಂಡಾರದಲ್ಲಿ ಹಾಕಬೇಕು. ಹಾಕುವಂತ ಮೊದಲು ಆ 5,000ವನ್ನು ಯಾರಿಗೆ ಕೊಟ್ಟಿದ್ದೀರಿ ನೀವು? ಭಗವಂತನ. ಅವನು ಯಾವುದಕ್ಕೆ ಬೇಕಾದರೂ ಅದನ್ನು ಏನು ಮಾಡ್ಬೋದು? ಉಪಯೋಗವನ್ನು ಮಾಡ್ಬೋದು. ಅದು ಹಾಕಿದ ಮೇಲೆ ಹಿಂತಿರುಗೂ ಕೂಡ ಏನು ಮಾಡಬಾರ್ದು? ನೀವು ನೋಡಬಾರ್ದು. ಯಾರು ಓಪನ್ ಮಾಡಿದ್ದಾರೆ, ಯಾವುದಕ್ಕೆ ಉಪಯೋಗ ಮಾಡಿದ್ದಾರೆ, ಅದು ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ. ನೀವು ಕೊಟ್ಟಿದ್ದಾರಿಗೆ? ಅಂದ್ರೆ ಆ 5,000 ರೂಪಾಯಿ ನೀವು ಕೊಟ್ಟ ಮೇಲೆ ಆ 5,000 ರೂಪಾಯಿ ಸಂಪೂರ್ಣ ಜವಾಬ್ದಾರಿ ಯಾರ್ದು? ಸರಿ, ಈಗ ನೀವು ಅಕ್ಕವ್ರ ಕೈಯಲ್ಲಿ 5,000 ರೂಪಾಯಿ ಕೊಟ್ಟಿದ್ದೀರಿ. ಯಾಕೆ? 10 ಚೇರ್ ತರಬೇಕು ಅಂತ. ಎಷ್ಟು ತರಬೇಕು ಅಂತ? ಯಾಕೆ ಚೇರ್ ತರಬೇಕು ಅಂತ ಬಂತು ನಿಮ್ಮ ಮನಸ್ಸಿನಲ್ಲಿ? ಸೆಂಟರ್ನಲ್ಲಿ ಚೇರ್ ಇಲ್ಲ ಅಂತ ಬಿಟ್ಟು ನೀವು 10 ಚೇರ್ ತರಲಿಕ್ಕೆ ಎಷ್ಟು ಕೊಟ್ಟಿದ್ದೀರಿ? ಅಕ್ಕವ್ರ ಹತ್ರ 5,000 ರೂಪಾಯಿ ಕೊಟ್ಟಿದ್ದೀರಿ. ಸರಿ, ಅಕ್ಕವ್ರು 6 ತಿಂಗಳಾದ್ರೂ ಕೂಡ ಚೇರ್ ತರಲೇ ಇಲ್ಲ. ಆವಾಗ ಅಕ್ಕವ್ರು 6 ತಿಂಗಳವರೆಗೆ ತಂದಿಲ್ಲ.
ಅವಾಗ ನೀವು ಅಕ್ಕರು ಕೇಳ್ತಿರೋ ಕೇಳಲ್ವೋ? ಹಾಂ, ಕೇಳ್ತಿರೋ ಕೇಳಲ್ವೋ? ಕೇಳಿದ್ರೆ ಏನಾಗುತ್ತೆ, ಕೇಳ್ತಿದ್ರೆ ಏನಾಗ್ತದೆ? ಕೇಳಬಾರ್ದು. ಓಕೆ ಓಕೆ, ನೀವು ಕೇಳಲಿಲ್ಲ, ನಿಮ್ಮ ಮನಸ್ಸು ಸುಮ್ಮನೆ ಇರುತ್ತಾ? ಏನು ಮಾಡ್ತಾ ಇರ್ತದೆ? ಈಗ ಹೇಳಿ, ನಾನು 5,000 ರೂಪಾಯಿ ಕೊಟ್ಟು ಸೇವೆ ಆಯಿತೋ ಆಗಿಲ್ವೋ? ನೀವು ಕೊಟ್ಟ ಮೇಲೆ ಅದನ್ನು ಏನು ಮಾಡಿದ್ರಿ? ಯೋಚನೆ ಮಾಡ್ತಿದ್ದಿರ್ತಾನೆ. ಅಂದ್ರೆ ಕೊಡಬೇಕಾದ್ರೆ ಒಂದು ಕಂಡೀಷನ್ ಆಗ್ಬಿಟ್ಟು ಕೊಟ್ಟಿದ್ದೀರಾ. ಏನು ಮಾಡಿಕೊಟ್ಟಿದ್ದೀರಿ? ಇದನ್ನು ನೀವು ಚೇರೇ ತರಬೇಕು. ಸರಿ, ಆ ಕೋರ್ ಚೇರ್ ತಂದಿಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಬೇರೆ ಯಾವುದೋ ಇತ್ತು, ಅದಕ್ಕಾಗಿ ಏನು ಮಾಡಿದ್ರು ಅವರು? ಅದನ್ನು ಉಪಯೋಗ ಮಾಡಿರ್ಬೋದು. ನಿಮ್ಗೆ ಹೇಳಲಿಲ್ಲ, ಅಥವಾ ನಾನು ಚೇರ್ ಹೇಳಿದ್ದಲ್ವಾ, ನೀವು ಚೇರೇ ತರಬೇಕಿತ್ತು, ಯಾಕೆ ತಂದಿಲ್ಲ? ಮನಸ್ಸಿನಲ್ಲಿ ಏನಾಗ್ತಾ ಇರ್ತದೆ? ಫೈಟಿಂಗ್ ನಡೀತಾ ಇರ್ತದೆ. ಯಾಕೆ? ಒಂದು ವಿಷಯಕ್ಕೋಸ್ಕರ, ಒಂದು ಪರ್ಪಸ್ಸಿಗೋಸ್ಕರ ಇಚ್ಛೆಯನ್ನು ಇಟ್ಟುಬಿಟ್ಟು ನೀವು ಅದನ್ನು ದಾನ ಮಾಡಿದಾಗ ಅದು ಸೇವೆಯ ಲಿಸ್ಟಲ್ಲಿ ಬರುವುದಿಲ್ಲ. ಅಂದರೆ ಆ ಕರ್ಮ ಮಾಡಿದ ಮೇಲೆ ಕರ್ಮದ ಫಲವನ್ನು ನೀವು ನಿರೀಕ್ಷೆ ಮಾಡಿದಾಗ ಅದು ಸೇವೆಯ ಸಬ್ಜೆಕ್ಟಲ್ಲಿ ಅದರಲ್ಲಿ ಬರೋದಿಲ್ಲ. ಓಕೆ, ಈಗ ನಾನು ಮನಸ್ಸಾ ಸೇವೆ ಮಾಡಬೇಕು ಅಂತಂದರೆ ಮನಸ್ಸು ಹೇಳುವಂಥ ಸಾಧನ ಸಂಪೂರ್ಣವಾಗಿ ಯಾರ ಕೈಲಿರಬೇಕು? ಈಗ ನಿಮ್ಮ ಮನಸ್ಸು ಸೇವೆಯಲ್ಲಿ ಇದೆಯೋ ಇಲ್ಲೋ ಅಂತ ಹೆಂಗೆ ಗೊತ್ತಾಗ್ತದೆ? ಮನಸ್ಸು ಯಾರ ಕೈಲಿ ಕೊಟ್ಟಿದ್ದೀರಿ? ಯಾಕೆ ಕೊಟ್ಟಿದ್ದೀರಿ? ಸೇವೆ ಮಾಡಬೇಕು ಅಂತ ಕೊಟ್ಟಿದ್ದೀರಿ. ಆ ಮನಸ್ಸಿಂದ ಬಾಬಾ ಏನು ಮಾಡ್ತಾರೆ? ಏನು ಉಪಯೋಗ ಮಾಡ್ತಾರೆ? ಈ ಮೈಕನ್ನು ಯಾಕೆ ಉಪಯೋಗ ಮಾಡ್ತಾರೆ? ನಾನು ಮಾತಾಡಿ ನಿಮ್ಗೆ ಕೇಳಬೇಕು ಅಂತ ತಾನೆ. ಫ್ಯಾನ್ ಯಾಕೆ ಉಪಯೋಗ ಮಾಡ್ತಾರೆ? ಗಾಳಿ. ಓಕೆ, ನಿಮ್ಮ ಮನಸ್ಸನ್ನು ಭಗವಂತ ಯಾಕೆ ತಗೊಂಡಿದ್ದಾರೆ? ಭಗವಂತ ತಿರೋದು ಒಂದೇ, ಸಪ್ತಗುಣಗಳು. ಅವನ ತಿರೋದೇನೋ? ಅವನ ಕೆಲಸ ಒಂದೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಅವನು ಸಪ್ತಗುಣಗಳನ್ನು ಯಾರಿಗೆ ಕೊಡಲಿಕ್ಕೆ? ವಿಶ್ವಕ್ಕೆ ಕೊಡಲಿಕ್ಕೋಸ್ಕರ ನಿಮ್ಮ ಮನಸ್ಸನ್ನು ಏನು ಮಾಡ್ತಿದ್ದಾರೆ? ಉಪಯೋಗ ಮಾಡ್ತಿದ್ದಾರೆ. ಓಕೆ, ನಿಮ್ಮ ಮನಸ್ಸು ಬಾಬಾ ತಗೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ? ನಿಮಗೆ ಸಪ್ತಗುಣಗಳ ಅನುಭವ ಮಾತ್ರ ಆಗ್ತಾ ಇರಬೇಕು. ಆವಾಗ ಸಂಪೂರ್ಣವಾಗಿ ಏನು ಮಾಡ್ತಿದ್ದಾರೆ ಬಾಬಾ? ಅದಕ್ಕೋಸ್ಕರನೇ ಉಪಯೋಗ ಮಾಡ್ತಾ ಇದ್ದಾರೆ. ಓಕೆನಾ? ಆವಾಗ ಮನಸ್ಸನ್ನು ಸಂಪೂರ್ಣವಾಗಿ ಅವ್ರ ಕೈಯಲ್ಲಿ ಕೊಟ್ಟಾಗ ಅವರು ಯಾರಿಗಾದರೂ ಕೊಡಲಿ, ಭೂಮಿಗಾದರೂ ಕೊಡಲಿ, ವಿಶ್ವಕ್ಕಾದರೂ ಕೊಡಲಿ, ಆತ್ಮನಿಗೆ ಕೊಡಲಿ, ನಿಮ್ಮ ನೆಂಟರಿಗೆ ಕೊಡಲಿ, ಯಾರಿಗೆ ಬೇಕಾದರೂ ಕೊಡಲಿ, ಅದು ನಿಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ರಾಜಯೋಗದಲ್ಲಿ ಏನಾಗತ್ತೆ, ನಿಮಗೆ ಯಾರ್ಯಾರ ಪ್ರತಿ ಶುಭ ಭಾವನೆ ಇದೆ, ಯಾರ್ಯಾರ್ದು ಅಪ್ಲಿಕೇಶನ್ಸ್ ಇದೆ, ಎಲ್ಲವನ್ನು 5 ನಿಮಿಷದಲ್ಲಿ ಹೇಳಿ ಮುಗಿಸ್ಬೇಕು. ಪತಿಗೆ ಇದನ್ನು ಕೊಡಿ, ಮಕ್ಕಳಿಗೆ ಏನಿದೆ ಕೊಟ್ಟ ಮೇಲೆ ಮನಸ್ಸನ್ನು ಪರಮಾತ್ಮನ ಕೈಯಲ್ಲಿ ಏನು ಮಾಡಬೇಕಾಗ್ತದೆ? ಕೊಟ್ಟು ಆ ಮನಸ್ಸಿನ ಮೂಲಕ ಸಪ್ತಗುಣಗಳ ಪ್ರವಾಹ ಆಗ್ತಾ ಇರುವಂಥ ಅನುಭವ ನಿಮಗೆ ಆಗ್ತಾ ಇರಬೇಕು. ಎಷ್ಟು ಸಮಯ ಆ ಕರ್ಮಕ್ಕೋಸ್ಕರ ಮನಸ್ಸನ್ನು ಕೊಡ್ತೀರೋ, ಅನುಭವ ಆಗತ್ತೋ, ಆವಾಗ ತಿಳ್ಕೊಳ್ಳಿ ಮನಸ್ಸಾ ಸೇವೆ ಆಗ್ತಾ ಇದೆ. ಏನಾಗ್ತಾ ಇದೆ? ಮನಸ್ಸಾ ಸೇವೆ ಆಗ್ತಾ ಇದೆ. ಓಕೆ, ಮನಸ್ಸಾ ಸೇವೆ ಮಾಡಬೇಕಾದ್ರೆ ವಾಚಾ ಸೇವೆ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಮನಸ್ಸಾ ಸೇವೆ ಮಾಡಬೇಕಾದ್ರೆ ವಾಚಾ ಸೇವೆ ಮಾಡ್ಲಿಕ್ಕೆ ಆಗುತ್ತೋ ಆಗಲ್ವೋ? ಆಗತ್ತೆ ಆಗಲ್ಲ, 2 ಉತ್ತರ ಬಂತಿಲ್ಲ. ಆಗತ್ತೋ ಆಗಲ್ಲ? ಆಗಲ್ಲ. ಓಕೆ, ಬಾಬಾ ಹೇಳ್ತಾರೆ ಯಾವಾಗ ಆಗತ್ತೆ ಯಾವಾಗ ಆಗಲ್ಲ ಅದನ್ನು ಕೇಳಿ. ವಾಚಾ ಸೇವೆ ಮಾಡಬೇಕಾದ್ರೆ ನಿಮ್ಮ ಮನಸ್ಸನ್ನು ಪರಮಾತ್ಮನ ಜೊತೆಗೆ ಜೋಡಣೆ ಮಾಡಿ. ಸ್ಪಷ್ಟವಾಗಿ ಕೇಳಿ, ವಾಚಾ ಸೇವೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪರಮಾತ್ಮನ ಜೊತೆಗೆ ಜೋಡಿಸಿ, ಆ ಸಮಯದಲ್ಲೂ ಕೂಡ ಸಪ್ತಗುಣಗಳ ಅನುಭವ ಆಗ್ತಾ ಏನು ಜ್ಞಾನವನ್ನು ಹೇಳ್ತಿದ್ದೀರೋ ಅದರ ಗುಹ್ಯ ರಹಸ್ಯವನ್ನು, ಸ್ಮೃತಿಯನ್ನು, ಸ್ಥಿತಿಯನ್ನು ಅನುಭವ ಮಾಡ್ತಾ ನೀವು ವಾಚಾ ಸೇವೆಯನ್ನು ಮಾಡಿದಿದ್ರೆ ಮನಸ್ಸಾ ಸೇವೆ ಮಾಡ್ತಾನೂ ವಾಚಾ ಸೇವೆ ಮಾಡಲಿಕ್ಕೆ ಸಾಧ್ಯ. ಕಂಡೀಷನ್ ಅರ್ಥ ಆಯ್ತು? ನೀವು ವಾಚಾ ಸೇವೆ ಮಾಡ್ತಾ ಇದ್ರು ಕೂಡ ಆತ್ಮದ ಶಕ್ತಿ ಮನಬುದ್ಧಿಯ ಮೂಲಕ ಯಾರ ಜೊತೆಗೆ ಜೋಡಣೆ ಆಗಿರಬೇಕು? ಬಾಬನ ಜೊತೆಗೆ ಜೋಡಣೆಯಾದಾಗ ಆ ಪ್ರೀತಿ, ಆ ಸ್ನೇಹ, ಆ ಸಪ್ತಗುಣಗಳು, ಆ ಮಧುರತೆ, ಆ ನನ್ನತನ ನಿಮ್ಮ ಮುಖದ ಮೂಲಕ ಬೇರೆಯವರಿಗೆ ಕಿವಿಯ ಮೂಲಕ ಅನುಭವ ಆಗಬೇಕು. ಯಾವುದು? ಶಬ್ದ ಅಲ್ಲ, ಜ್ಞಾನ ಅಲ್ಲ. ಯಾವುದು? ಅದರಲ್ಲಿರುವಂಥ ಆ ಒಂದು ಪರಮಾತ್ಮನ ಶಕ್ತಿಗಳಿದಾವಲ್ಲ, ಆ ಸ್ಥಿತಿ ಇದೆಯಲ್ಲ, ಅದು ಅನುಭವ ಆದರೆ ವಾಚಾ ಸೇವೆಯಲ್ಲೂ ಕೂಡ ನೀವೇನು ಮಾಡ್ಬೋದು? ಮನಸ್ಸಾ ಸೇವೆ. ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಆತ್ಮೀಯರೇ, ವಾಚಾ ಸೇವೆಯನ್ನು ನಾವು ಮಾಡಬೇಕಾದ್ರೆ, ಈಗ ನಾವು ಜ್ಞಾನ ಕೇಳಿರ್ತೀವಿ, ನಮ್ಮ ಜೀವನದಲ್ಲಿ ಅನುಭವ ಇರ್ತದೆ, ಬುಕ್ಗಳನ್ನು ಓದಿರ್ತೀವಿ, ಕ್ಲಾಸ್ಗಳನ್ನು ಕೇಳಿರ್ತೀವಿ. ಓಕೆ, ಅದು ಸಂಸ್ಕಾರ ಇಲ್ಲಿದೆ, ಆತ್ಮದಲ್ಲಿದೆ ತಾನೆ. ನಾವು ಜ್ಞಾನ ಹೇಳಬೇಕಾದ್ರೆ ಏನು ಮಾಡ್ತೀವಿ? ನಮ್ಮತ್ತು ಆಲ್ರೆಡಿ ಏನು ಸಂಸ್ಕಾರ ಇದೆ ಅದ್ರ ಜೊತೆಗೆ ಮಾತ್ರ ಜೋಡಣೆ ಆಗ್ತೀವಿ. ಯಾರ ಜೊತೆಗೆ ಜೋಡಣೆ ಆಗಲ್ಲ?
ಬಾಬನ ಜೊತೆಗೆ ಜೋಡಣೆ ಆಗೋದಿಲ್ಲ ಆ ಸಮಯದಲ್ಲಿ. ಅವಾಗ ಏನಾಗುತ್ತೆ, ಅದು ಮನಸಾ ಸೇವೆ, ವಾಚಾ ಸೇವೆ ಇಲ್ಲ ಮನಸಾ ಸೇವೆ ಎಡಿಷನ್ ಆಗೋದಿಲ್ಲ. ಯಾವಾಗ ಎಡಿಷನ್ ಆಗುತ್ತೆ, ಈ ಜ್ಞಾನ ಹೇಳಬೇಕಾದ್ರೂ ಕೂಡ ನೀವು ಯಾರ ಜೊತೆಗೆ ಜೋಡಣೆ ಆಗಬೇಕು, ಬಾಬನ ಜೊತೆ ಜೋಡಣೆ ಆದಾಗ ನಿಮ್ಮ ಸಂಸ್ಕಾರದಲ್ಲಿ ಇರೋದಕ್ಕಿಂತ ಎಕ್ಸ್ಟ್ರಾ ವಿಷಯಗಳು ಏನಾಗ್ತಾವೆ ಬಾಬನಿಂದ ನಿಮಗೆ ಸಿಗ್ತಾ ಹೋಗ್ತದೆ ಮತ್ತು ಆ ಸಪ್ತಗುಣಗಳ ಅನುಭವ ನಿಮ್ಗೆ ಆಗ್ತಾ ಇರ್ತದೆ. ಅವಾಗ ವಾಚಾ ಸೇವೆಯಲ್ಲೂ ಕೂಡ ನೀವೇನು ಮಾಡ್ಬೋದು, ಮನಸಾ ಸೇವೆ ಮಾಡಲಿಕ್ಕೆ. ಇನ್ನೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅನ್ನು ನಿಮ್ಗೆ ಹೇಳ್ತೇನೆ. ನಿಮ್ಮ ಮನೆಯಲ್ಲಿ 50 ಜನ ಬಂದಾಗ ಅಡುಗೆ ಮಾಡಿದಾಗ ನಿಮಗೆ ಹಗುರ ಅಂತ ಅನ್ಸತ್ತು, ಬಾಬನ ಮನೆಯಲ್ಲಿ 100 ಜನರಿಗೆ ಅಡುಗೆ ಮಾಡಿದಾಗ ಹಗುರ ಅಂತ ಅನ್ಸತ್ತು. ಯಾಕಲ್ಲ 50 ಜನರಿಗೆ ಕಡಿಮೆ ಜನರಿಗೆ ಮಾಡ್ತಿದ್ದೀರಲ್ವ ನೀವು. ಇಲ್ಲಿ ನಾವು ಬಾಬಾ ಬಾಬಾ ಅಂದಾಗ ನಿಮ್ಮ ಮನಸ್ಸು ಯಾರ ಜೊತೆಗೆ ಜೋಡಣೆ ಆಯಿತು. ಇಲ್ಲಿ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮನಸಾ ಸೇವೆ ಅಂತಂದ್ರೆ ಏನು ಅಂತಂದ್ರೆ ಯಾವುದೇ ಕರ್ಮ ಮಾಡಿ, ಸ್ಪಷ್ಟವಾಗಿ ಕೇಳಿ, ಯಾವುದೇ ಕರ್ಮವನ್ನು ಮಾಡಿ ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ, ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ ನಿಮ್ಮ ಮನಸ್ಸು ಯಾರ ಜೊತೆಗೆ ಜೋಡಣೆ ಆಗಿರಬೇಕು. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಆತ್ಮ ಯಾವುದೇ ವಸ್ತು ವ್ಯಕ್ತಿಯ ಜೊತೆ ಜೋಡಣೆ ಆಗಬೇಕು ಅಂತಂದ್ರೆ ಮನಸ್ಸನ್ನು ಅದ್ರ ಜೊತೆ ಕನೆಕ್ಟ್ ಮಾಡಲೇಬೇಕು. ಯಾವುದೇ ಕರ್ಮವನ್ನು ಮಾಡಿ ನೀವು, ಅದು ನಿಮ್ಮ ಮನಸ್ಸು ಯಾರ ಜೊತೆಗೆ ಜೋಡಣೆ ಆಗಿರಬೇಕು, ಬಾಬನ ಜೊತೆ. ಓಕೆ, ಈಗ ರಾಜಯೋಗ ಮಾಡುವಂಥ ಸಮಯದಲ್ಲಿ, ಸಕಾಶ್ ಕೊಡುವಂಥ ಸಮಯದಲ್ಲಿ ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನು ಯಾರ ಜೊತೆಗೆ ಜೋಡಣೆ ಮಾಡ್ಬೋದು ನೀವು, ಬಾಬನ ಜೊತೆಗೆ. ಅದು ಕರ್ಮಯೋಗದ ಸಮಯದಲ್ಲಿ, ವಾಚಾ ಸೇವೆಯಲ್ಲಿ ಏನಾಗುತ್ತೆ, ಪರ್ಸಂಟೇಜ್ ವೈಸ್ ಏನಾಗ್ಬೋದು, ಚೇಂಜ್ ಆಗ್ಬೋದು. ಯಾವುದೇ ಕರ್ಮ ಮಾಡಬೇಕಾದ್ರೆ ನಿಮ್ಮ ಮನಸ್ಸು ಬಾಬನ ಜೊತೆಗೆ ಜೋಡಣೆ ಆಗಿಲ್ಲ ಅಂತಂದ್ರೆ ಅದು ಮನಸಾ ಸೇವೆ ಆಗೋದಿಲ್ಲ. ಯಾವುದೇ ಕರ್ಮ ಇರಲಿ, ತನುವಿಂದಿರಲಿ, ಸೇವೆ ಅಂತಂದ್ರೇನು, ನೀವು ಏನೇ ಮಾಡಿದ್ರು ಅದರ ಪ್ರತಿಫಲದ ಅಪೇಕ್ಷೆಯನ್ನು ಮಾಡಬಾರ್ದು. ನೀವು ವಾಚಾ ಸೇವೆ ಮಾಡಿದ್ರೆ ಬಾಬನ ಕರ್ತವ್ಯ ಬಾಬಾ ಮಾಡ್ತಿದ್ದಾರೆ, ಓಕೆ ಓಕೆ, ವಾಚಾ ಸೇವೆ ನಿಮ್ಮಿಂದ ಮಾಡ್ತಿದ್ದಾರೆ ಬಾಬಾ ಅಂತ ತಿಳ್ಕೊಳ್ಳಿ. ಅವಾಗ ನಿಮ್ಮ ಸ್ಥಿತಿ ಹೇಗಿರಬೇಕು. ಈಗ ಮನಸಾ ಸೇವೆಯ ಆಧಾರದಲ್ಲಿ ನಾನು ವಾಚಾ ಸೇವೆ ಮಾಡ್ತಾ ಇದ್ದೇನೆ, 100% ಅಪ್ಲಿಕೇಶನ್ ಹೇಗೆ ಹೇಳಿ ನೋಡೋಣ. ಒಂದು ನಿಮಗೆ, ಆಮೇಲೆ ಓಕೆ, ಆಮೇಲೆ ನೋಡಿ, ಆ ಸಮಯದಲ್ಲಿ ಸಂಪೂರ್ಣ ಮನಸ್ಸು ಕೊಡಬೇಕು. ಜ್ಞಾನ ಹೇಳೋದು ಕಡೆನೂ ಆತ್ಮದ ಎನರ್ಜಿ ಬೇಕಾಗ್ತದೆ. ಜ್ಞಾನ ಹೇಳಬೇಕಾದ್ರೂ ನಿಮ್ಮ ಮನಸ್ಸೇನಾಗಬೇಕಾಗ್ತದೆ, ಅದ ಕಡೆಗೆ ಇರಬೇಕಾಗ್ತದೆ. ಎದುರುಗಡೆ ಆತ್ಮದ ಕಡೆನೂ ಕೂಡ ಏನಾಗಿರ್ತದೆ, ಗಮನ ಇರಬೇಕಾಗ್ತದೆ. ಓಕೆ ಸರಿ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನೋಸ್ಥಿತಿ ಹೇಗಿರಬೇಕು, ಕ್ಲೀನ್ ಆ್ಯಂಡ್ ಕ್ಲಿಯರ್. ಅಂದರೆ ಆ ಜ್ಞಾನವನ್ನು ಏನು ಬಾಬಾ ಹೇಳ್ತಿದಾರಲ್ಲ ಅದು ನನಗೆ ಅಂತ ತಿಳ್ಕೊಂಡು ಒಬಿಡಿಯಂಟ್ ಸ್ಟೂಡೆಂಟ್ ಆಗಿ ಕೂತ್ಕೊಂಡು ಕೇಳಬೇಕು. ಹೆಂಗೆ ಕೇಳಬೇಕು, ಒಬಿಡಿಯಂಟ್ ಸ್ಟೂಡೆಂಟ್. ಬೇರೆಯವ್ರಿಗೆ ಹೇಳ್ತಿದ್ದಾರೆ, ನಾನು ಹೇಳ್ತಿದ್ದಾರೆ, ನಾನು ಸರಿಯಲ್ಲ. ಬ್ರಹ್ಮಬಾಬಾ ಏನು ಹೇಳ್ತಾರೆ, ನನ್ನ ಮೂಲಕ ಶಿವಬಾಬಾ ಜ್ಞಾನ ಹೇಳಬೇಕಾದ್ರೆ ನಾನು ಅವನ ತೊಡೆ ಮೇಲೆ, ಅವನ ಪಕ್ಕದಲ್ಲಿ, ಅವನ ಹೃದಯದಲ್ಲಿ ವಿಧೇಯ ವಿದ್ಯಾರ್ಥಿಯಾಗಿಬಿಟ್ಟು ಆ ಜ್ಞಾನವನ್ನು ನಾನೇನು ಮಾಡ್ತಿದ್ದೇನೆ, ಕೇಳ್ತಾ ಇದ್ದೇನೆ. ಹಾಗೆ ನಿಮ್ಮ ಮೂಲಕ ಜ್ಞಾನವನ್ನು ಹೇಳಬೇಕಾದ್ರೆ ನಾನು ಹೇಳ್ತಾ ಇದ್ದೇನೆ ಹೇಳುವಂಥ ಭಾವ ಬರಬಾರ್ದು. ಜ್ಞಾನ ಯಾರಿಗೆ ಹೇಳ್ತಿದ್ದಾರೆ ಬಾಬಾ, ಯಾರಿಗೆ ಹೇಳ್ತಿದ್ದಾರೆ, ನನಗೆ. ಯಾರಿಗೆ, ನನಗೆ. ಬಾಬಾ ಒಂದೊಂದು ಶಬ್ದ ನನ್ನ ಮೂಲಕ ಬಾಬಾ ಏನು ಜ್ಞಾನ ಹೇಳ್ತಿದ್ದಾರೆ ಅದು ಯಾರಿಗೋಸ್ಕರ, ವಿಶೇಷತೆ ಇಲ್ಲಿ, ಕಡಿಮೆತನ ಇಲ್ಲಿ, ಬಲ ಏನಿದ್ದೂ ಕೂಡ ನನಗೆ ಹೇಳ್ತಿದ್ದಾರೆ ಹೊರತು ಬೇರೆಯವರಿಗೆ ಅಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾ ಇರೋದನ್ನ ಕೇಳೋದ ಕಡೆಗೆ ನೀವು ಗಮನವನ್ನು ಕೊಡಬೇಕು. ಆದ್ಮೇಲೆ ಈ ಸ್ಟೇಜು ನಿಮ್ದು ತಕ್ಷಣದಲ್ಲಿ ಬರೋದಿಲ್ಲ. ಅದು ಮಾಡಬೇಕು ಅಂದ್ರೆ ಏನು ಮಾಡಬೇಕಾಗ್ತದೆ, ಸಾಧನೆ ಮಾಡಬೇಕು. ಹೇಗೆ ನೋಡಿ, ಇವಾಗ ಕೆಲವರು ಯಾರು ಡ್ರೈವಿಂಗ್ ಮಾಡಿಬಿಟ್ಟು ತುಂಬ ಪ್ರಾಕ್ಟೀಸ್ ಇರ್ತದೋ ಅವ್ರು ಬೇಕಾದ್ರೆ 2 ಗಂಟೆ ಮೊಬೈಲಲ್ಲಿ ಮಾತಾಡ್ತಾ ಏನು ಮಾಡ್ತಾರೆ, ಡ್ರೈವಿಂಗ್ ಮಾಡ್ತಾರೆ ಅಲ್ವಾ. ಹೊಸದಾಗಿದ್ದವ್ರು ಮಾಡ್ಲಿಕ್ಕಾಗತ್ತಾ, ಹೊಸದಾಗಿದ್ದವ್ರು ಏನು ಮಾಡಬೇಕಾಗ್ತದೆ, ಹಂಗೆ ಮಾಡಿದ್ರೆ ಆಕ್ಸಿಡೆಂಟ್ ಆಗಿಬಿಡ್ತದೆ. ಅಂದರೆ ನಮಗೆ ಆ ಒಂದು ಮನಸ್ಸನ್ನು ಬಾಬನಲ್ಲಿ ಇಟ್ಟು ಆ ಶಕ್ತಿಯನ್ನು ಕ್ಯಾಚ್ ಮಾಡುವಂಥದ್ದು ಯೋಗ್ಯತೆ ನಮ್ಮಲ್ಲಿ ಏನಾಗಬೇಕಾಗ್ತದೆ, ಬರಬೇಕಾಗ್ತದೆ. ಅದಕ್ಕೇನು ಮಾಡಬೇಕಾಗ್ತದೆ, ಸಾಧನೆ ಮಾಡಿ ಒಳಗಡೆಯಿಂದ ಬಾಬರ ಆ ಒಂದು ಶಕ್ತಿಗಳು, ವಿಶೇಷವಾದ ಅರ್ಥಗಳು, ಅನುಭವಗಳು ಏನಾಗ್ತಾ ಹೋಗ್ತವೆ, ಬರ್ತಾ ಹೋಗ್ತವೆ. ಅದಕ್ಕಾಗಿ ಯಾವುದೇ ಕರ್ಮವನ್ನು ಮಾಡಬೇಕಾದ್ರೂ ಕೂಡ ನೀವು ಮನಸ್ಸನ್ನು ಯಾರ ಜೊತೆಗೆ ಇಡಬಹುದು, ಬಾಬನ ಜೊತೆಗೆ ಇಡಬಹುದು. ಆದರೆ ಆ ಕರ್ಮದ ಫಲವನ್ನು ಏನು ಮಾಡಬಾರ್ದು, ನೀವು ಸ್ವೀಕಾರ ಮಾಡಬಾರದು. ಆವಾಗ ಮಾತ್ರ ಆ ಕರ್ಮದ ಫಲ ಆಂತರಿಕವಾಗಿ ಏನಾಗ್ತಾ ಇರ್ತದೆ, ಖುಷಿಯನ್ನ ಕೊಡ್ತಾ ಇರ್ತದೆ. ಇವಾಗ ನೀವು ಇವತ್ತು ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತೀರಾ, ಅಲ್ಲೇ ಸಂಬಳ ತಗೊಂಡು ಅಲ್ಲಿ ಖಾಲಿ ಮಾಡಿಬಿಟ್ರೆ ಮನೆಗೇನು ತೊಗೊಂಡೋಗ್ಲಿಕ್ಕಾಗತ್ತೆ, ತೊಗೊಂಡೋಗ್ಲಿಕ್ಕಾಗತ್ತಾ, ಇಲ್ಲ. ಹಾಗೆ ಆತ್ಮೀಯ ವರ್ತಮಾನ ಸಮಯದಲ್ಲೂ ನಾನು ನೋಡ್ತಾ ಇದ್ದೇನೆ, ತುಂಬಾ ಜನ ಬಾಬನ ಮಕ್ಕಳು ಸೇವೆಯನ್ನು ಮಾಡ್ತಾರೆ, ಆದರೆ ಕರ್ಮದ ಫಲವನ್ನು ಅಲ್ಲೇ ತಿಂದ್ಬಿಟ್ಟು ಏನು ಮಾಡಿಬಿಡ್ತಾರೆ,
ಹೋಗ್ಬಿಡ್ತಾರೆ. ಅಥವಾ ಲೌಕಿಕದಲ್ಲೇ ಯಾವುದೋ ಒಂದು ಕಾರ್ಯಕ್ಕೆ ಉಪಯೋಗ ಮಾಡಿಬಿಟ್ಟು ಖಾಲಿ ಮಾಡಿಬಿಡ್ತಾರೆ. ಮುಂದೆ ಯಾವುದೋ ಒಂದು ಅವಶ್ಯಕತೆ ಇದ್ದಾಗ, ಖರ್ಚು ಬಂದಾಗ ಅವ್ರ ಹತ್ರ ಯಾವುದೇ ರೀತಿಯ ಆಂತರಿಕವಾದಂಥ ಯೋಗದ ತಪಸ್ಸಿನ ಬಲ, ಪುಣ್ಯದ ಬಲ, ಜಮಾದ ಖಾತೆಯ ಫಲ ಅವ್ರ ಹತ್ರ ಇರೋದಿಲ್ಲ. ಆವಾಗ ವಿಘ್ನಗಳು ಬಂದಾಗ ಏನಾಗ್ಬಿಡ್ತಾರೆ, ಅವರು ಅಲ್ಲಾಡಿಬಿಡ್ತಾರೆ. ಪ್ರಪಂಚದ ಜನ ಇವತ್ತೇನು ಮಾಡ್ತಿದ್ದಾರೆ ಅಂತಂದರೆ, ಈಗ ದಿನಕ ಬಾದಶಾ, ಇವತ್ತು ಸಂಪಾದನೆ ಮಾಡಿದ್ವಿ, ಇವತ್ತು ಖರ್ಚು. ಎಷ್ಟು ಮಜಾ ಗೊತ್ತಾ ಪ್ರಪಂಚದಲ್ಲಿ. ಮುಂದಿನ ನವೆಂಬರ್ದಲ್ಲಿ ಇನ್ಕ್ರಿಮೆಂಟ್ ಬರ್ತದೆ. ಯಾವಾಗ? ಇನ್ನು 4-5 ತಿಂಗಳ ನಂತರದಲ್ಲಿ ಇನ್ಕ್ರಿಮೆಂಟ್ ಬರ್ತದೆ ಅಂತಂದರೆ, ಹೀಗೆ ಐಟಮ್ ತಂದುಬಿಟ್ಟು EMI ರೆಡಿ ಇರೋದು, ಇನ್ನೂ ಬಂದಿಲ್ಲ ಅಲ್ಲಿ, ಈಗಿನಿಂದನೂ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ಅಷ್ಟು ಅಡ್ವಾನ್ಸ್ ಯಾವುದಲ್ಲಿ? ಖರ್ಚು ಮಾಡೋದಲ್ಲಿ. ಓಕೆ ಸರಿ, ಅಷ್ಟು ಇನ್ಕ್ರಿಮೆಂಟ್ ಬಂದೇ ಇಲ್ಲಪ್ಪ ಆ ವರ್ಷ. ಅವಾಗ ಏನಾಗ್ತದೆ? ಸಾಲ ಅಲ್ಲ, ಕಂಪ್ನಿ ಓನರಿಗೆ ಬೈತಾ ಇರ್ತಾರೆ, ತಪ್ಪು ಮಾಡಿದ್ಯಾರು? ಅವ್ರೇನಾದ್ರು ಹೇಳಿದಾರ ನಾವು ಇಷ್ಟು ಇನ್ಕ್ರಿಮೆಂಟ್ ಕೊಡ್ತೀವಿ ಅಂತ ಏನು ಹೇಳಿದಾರ? ನಿಮ್ಮ ಅಸಂಪ್ಷನ್ ಇಂದ ನೀವು ಲೆಕ್ಕಾಚಾರ ಮಾಡ್ಕೊಂಡಿದ್ರೆ ಅವನ್ನ ನಿಂದನೆ ಯಾಕೆ ಮಾಡ್ತೀರಿ ನೀವು? ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ತಾನೆ. ಇದು ಪ್ರಾಕ್ಟಿಕಲಿ ನಾವು ಮಾಡ್ತಾ ಇರುವಂಥದ್ದು ಸ್ಥೂಲವಾಗಿ ಮತ್ತು ಸೂಕ್ಷ್ಮವಾಗಿ ಆತ್ಮೀಯರೇ. ಓಕೆನಾ? ಅದಕ್ಕಾಗಿ ಆ ತಪ್ಪನ್ನು ಮಾಡಬೇಡಿ. ಅಂದರೆ ಬಾಬಾ ಹೇಳ್ತಾ ಇರೋದು ಏನು ಗೊತ್ತಾ, ಆದಷ್ಟು ಈ ಪ್ರಪಂಚದಿಂದ ಡಿಟ್ಯಾಚ್ ಆಗಿ ಮಕ್ಕಳೇ ನೀವೇನಾಗ್ಬಿಟ್ಟು ಕೂತ್ಕೊಳ್ಬೇಕು, ನಿಮಗೇನು ಡ್ಯೂಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ನೋಡ್ತಾ ಇದ್ದೇನೆ ಲೌಕಿಕದಲ್ಲಿ ಆತ್ಮಗಳು ಲೌಕಿಕ ಡ್ಯೂಟಿಯನ್ನು ಎಷ್ಟು ಸೀರಿಯಸ್ ಆಗಿ ಏಕಾಗ್ರತೆಯಿಂದ ಮಾಡ್ತಾರೆ ಅಂತಂದ್ರೆ, ಯಾಕೆ ಹೇಳಿ? ಹಣ ಬರ್ತದೆ. ಓಕೆ, ಲಾಸ್ಟ್ ಕ್ವಶನ್. ಏಕಾಗ್ರತೆ ಅಂತಂದ್ರೆ ಏನು? ಯಾವುದಲ್ಲಿ? ಒಂದಲ್ಲಿ ಆತ್ಮ ಯಾವ ಕರ್ಮವನ್ನು ಮಾಡುತ್ತಲ್ವ, ಆ ಕರ್ಮದಲ್ಲೇ ತನ್ನ ಎಲ್ಲ ಕರ್ಮೇಂದ್ರಿಯಗಳು ಅದೇ ಕರ್ಮದಲ್ಲಿ ಇರಬೇಕು. ಯಾವುದಲ್ಲಿ? ಯಾವುದೇ ಕರ್ಮ ಇರ್ಬೋದು. ಆತ್ಮ ತನ್ನ ಸೂಕ್ಷ್ಮ ಕರ್ಮೇಂದ್ರಿಯ, ಸ್ಥೂಲ ಕರ್ಮೇಂದ್ರಿಯ ಮತ್ತು ಏನು ಪರ್ಟಿಕ್ಯುಲರ್ ಕರ್ಮ ಮಾಡ್ತದೆ ಅದಲ್ಲೇ ಕರ್ಮವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಜ್ಞಾನವನ್ನು ತೆಗೆದುಕೊಂಡು ಆ ಕರ್ಮದ ಫಲವನ್ನು ಮಾತ್ರ ಅನುಭವ ಮಾಡ್ತಾ ಇದೆ. ಅದಕ್ಕೆ ಏನು ಹೇಳ್ತಾರೆ? ಏಕ. ಒಂದು ಕರ್ಮದ ಬಗ್ಗೆ ಯಾವ್ಯಾವ ಕರ್ಮೇಂದ್ರಿಯದ ಅವಶ್ಯಕತೆ ಇದೆಯೋ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಜ್ಞಾನವನ್ನು ಸಂಸ್ಕಾರದಿಂದ ತಗೊಂಡು ಅದೇ ಕರ್ಮವನ್ನು ಮಾಡ್ತಾ ಅದೇ ಕರ್ಮದ ಫಲವನ್ನು ತೆಗೆದುಕೊಳ್ಳೋದಕ್ಕೆ ಏನು ಹೇಳ್ತಾರೆ? ಏನು ಹೇಳ್ತಾರೆ? ಏಕಾಗ್ರತೆ. ಓಕೆನಾ? ಹಾಗಿದ್ರೆ ರಾಜಯೋಗದಲ್ಲಿ ನಮ್ದು ಏಕಾಗ್ರತೆ ಬರುತ್ತಾ? ಓಕೆ, ಒಂದು ವಿಷಯ ನಾವು ಮಾತಾಡ್ತಿದ್ವಿ ಏನು ಅಂತಂದ್ರೆ, ನಾವು ಸಂಗಮ ಯುಗದಲ್ಲಿ ಇದ್ದೀವಿ ಅಂತಂದ್ರೆ ಆತ್ಮೀಯರೇ, ಒಂದು ದಿನದಲ್ಲಿ ಎಷ್ಟು ಗಂಟೆ? 24 ಗಂಟೆ. ಓಕೆ ಸರಿ. ಅದ್ರಲ್ಲಿ ಬಾಬಾ ತನಗೆ ಎಷ್ಟು ಗಂಟೆ ಕೊಡಬೇಕು ಅಂತ ಹೇಳ್ತಾರೆ? ಮಿನಿಮಮ್ 8 ಗಂಟೆ. ಓಕೆ, ಬಾಬಾ ಹೇಳ್ತಾರೆ 8 ಗಂಟೆ ನನಗೆ, 8 ಗಂಟೆ ನಿಮಗೆ. ಓಕೆನಾ? ಉಳಿದಿದ್ದು 8 ಗಂಟೆ ನಿದ್ರೆಗೆ, ವಿಶ್ರಾಂತಿಗೆ ಎಲ್ಲ ಮಾಡೋಣ. ನಾವು 8 ಗಂಟೆ ಕೊಡ್ತಾ ಇದ್ದೀವಾ? 8 ಗಂಟೆ ಅವನಿಗೆ ಅಂದ್ರೆ ಪೂರ್ಣವಾಗಿ ನಾವೇನು ಮಾಡಬೇಕು? ಅವನಿಗೆ 8 ಗಂಟೆ ಕೊಡಬೇಕು. ಆವಾಗ ಆ ಮನಸ್ಸು ಸಂಪೂರ್ಣವಾಗಿ ಯಾರ ಕೈಲಿ ಕೊಡಬೇಕು? ಬಾಬನ ತಾನೆ. ಓಕೆ, ಬೇರೆ ಟೈಮಲ್ಲಿ ಬೇಡ, ಅಮೃತ ವೇಳೆಯಲ್ಲಿ ಕೊಡ್ತಾ ಇದ್ದೀವಾ? ಯೋಗದ ಸಮಯದಲ್ಲಿ ಕೊಡ್ತಾ ಇದ್ದೀವಾ? ನಿಮ್ಮ ನೀವು ಕೇಳ್ಕೊಳ್ಳಿ, ಕೊಡ್ತಾ ಇದ್ದೀವೋ ಇಲ್ವೋ? ಸಂಪೂರ್ಣವಾಗಿ ಕೊಡೋದು ಅಂತಂದ್ರೇನು? ಆಮೇಲೆ ಸಂಕಲ್ಪನೆ ಬರಬಾರ್ದು. ಮತ್ತೆ ಅವಾಗ ನಿಮ್ಮ ಮನಸ್ಸು ಏನು ಮಾಡ್ತಾ ಇರ್ತದೆ, ಬುದ್ಧಿ ಏನು ಮಾಡ್ತಾ ಇರ್ತದೆ, ಆತ್ಮ ಏನು ಮಾಡ್ತಾ ಇರ್ತದೆ? ನೀವು ಯಾರ ಕೈಯಲ್ಲಿ ಕೊಟ್ಟಿದ್ದೀರಿ? ಓಕೆ, ನಿಮ್ಮ ವೆಹಿಕಲ್ ಅನ್ನು ಕೊಟ್ಟಿದ್ದೀರಿ ಹಾಲ್ ಸೇಲ್ ಮಾಡಲಿಕ್ಕೆ. ಯಾವುದನ್ನು ಸೇಲ್ ಮಾಡಲಿಕ್ಕೆ? ಎಷ್ಟು ಸಮಯ ನೀವು ಅವನ ಕೊಡ್ತೀರ? ಅವನು ಏನು ಮಾರಾಟ ಮಾಡ್ತಾನೆ? ಹಾಲೇ ಮಾರಾಟ ಮಾಡ್ತಿರ್ತಾನೆ. ಹೌದು ತಾನೆ? ಹಾಗೆ ನಿಮ್ಮ ಮನಸ್ಸನ್ನು ಯಾರ ಕೈಯಲ್ಲಿ ಕೊಟ್ಟಿದ್ದೀರಿ? ಬಾಬನ ಕೈಯಲ್ಲಿ ಕೊಟ್ಟಿದ್ದೀರಿ. ಯಾಕೆ ಕೊಟ್ಟಿದ್ದೀರಿ? ಅವನ ತಿರೋ ಪ್ರಾಡಕ್ಟನ್ನು ಬೇರೆಯವರಿಗೆ ಕೊಡಲಿಕ್ಕೆ. ಬಾಬಾನು ಕೂಡ ಏನು ಹೇಳಿದ್ದಾರೆ? ನಿಮ್ಮ ಮನಸ್ಸನ್ನು ನಾನು ಯಾಕೆ ತಗೊಳ್ತೇನೆ ಅಂತ, ನನ್ನ ಮನಸ್ಸನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ನೀವು ವೆಹಿಕಲ್ ಅಷ್ಟೇ. ಯಾರು ಕೊಡ್ತಾರೋ ಅವ್ರಿಗೆ ನಾನೇನು ಕೊಡ್ತಾ ಹೋಗ್ತೇನೆ? ಬಾಡಿಗೆ ಹೇಳೋದನ್ನು ಕೊಡ್ತಾ ಹೋಗ್ತೇನೆ ಆತ್ಮೀಯರೇ. ಸರಿನಾ? ಹಾಕಿದ್ರೆ ಬಾಬಾ ಅದನ್ನು ಉಪಯೋಗ ಮಾಡ್ತಿದ್ದಾರೆ ಅಂತ ಹೆಂಗೆ ಗೊತ್ತಾಗತ್ತೆ? ಆ ಸಪ್ತ ಗುಣಗಳು ನಿಮ್ಗೇನಾಗ್ತಾ ಹೋಗಬೇಕು? ಅನುಭವ 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 ಅನುಭವ. ಆ ಪರ್ಸೆಂಟೇಜ್ ಏನಾಗ್ತಾ ಇರಬೇಕು? ಹೆಚ್ಚಿಗೆ ಆಗ್ತಾ ಇದ್ರೆ, ಅಂದ್ರೆ ಆ ಭಗವಂತನ ಸಪ್ತ ಗುಣಗಳು ಬಿಟ್ಟರೆ ನಿಮ್ಮ ಮನಸ್ಸು ಬೇರೆ ಎಲ್ಲೂ ಕೂಡ ಏನಾಗಬಾರ್ದು? ಹೋಗಬಾರ್ದು. ಎಲ್ಲಿ ಸುತ್ತಾಕೊಂಡು ಬಂದರೂ ಕೂಡ ಫೈನಲ್ ಎಲ್ಲಿ? ಅಲ್ಲೇನೆ. ಅದನ್ನು ಬಿಟ್ಟು ಭಗವಂತ ನಿಮ್ಮ ಮನಸ್ಸನ್ನು ಬೇರೆ ಯಾವುದಾದ್ರೂ ಕೆಲಸಕ್ಕೆ ಉಪಯೋಗ ಮಾಡ್ಲಿಕ್ಕೆ ಆಗುತ್ತೋ ಆಗಲ್ವೋ? ಆಗುತ್ತೋ ಆಗಲ್ವೋ? ಬೇರೆ ಯಾವುದಕ್ಕಾದ್ರೂ ನಿಮ್ಮ ಮನಸ್ಸನ್ನು ಪರಮಾತ್ಮ ಉಪಯೋಗ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ?
ಯಾಕಂದ್ರೆ ಅವನ ಹತ್ರ ಅದು ಬಿಟ್ಟು ಬೇರೆ ಯಾವುದೇ ಪ್ರಾಡಕ್ಟ್ ಇಲ್ಲ. ಯಾವುದೇ ಭಕ್ತರ ಕಷ್ಟಗಳಾಗಲಿ, ಪಂಚತತ್ವಗಳ ಪಾವಿತ್ರತೆ ಇರಲಿ, ಯಾವ ಮಕ್ಕಳಿಗೆ ಏನು ಆಸ್ತಿ ಕೊಡೋದಿದ್ರು ಅದೆಲ್ಲವನ್ನು ಬಾಬಾ ಈ ಸಪ್ತಗುಣಗಳ ಮೂಲಕನೇ ಮಕ್ಕಳಿಗೆ ತಲುಪಿಸುವಂಥದ್ದು ಕೆಲಸವನ್ನು ಮಾಡ್ತಾರೆ. ಪ್ರಪಂಚದ ಶುದ್ಧತೆಯೂ ಕೂಡ ಈ ಸಪ್ತಗುಣಗಳಿಂದನೇ ಆಗತ್ತೆ ಆತ್ಮೀಯರೇ. ಅದಕ್ಕಾಗಿ ದಿನದಲ್ಲಿ ಎಷ್ಟು ಸಮಯ, ಎಷ್ಟು ಸೆಕೆಂಡ್, ಎಷ್ಟು ಮಿನಿಟ್ ನಮ್ಮ ಮನಸ್ಸು ಸಂಪೂರ್ಣವಾಗಿ ಯಾರ ಕೈಲಿದೆ? ಯಾರ ಕೈಲಿದೆ? ಆವಾಗ ಆ ಸಪ್ತಗುಣಗಳ ಜೊತೆಗೆ ಮಾತ್ರ ಆ ಫ್ಲೋ ಹಾಗೆ ಮಾಡಬೇಕಂದ್ರೆ ವಿಧಿ ಏನು? ವಿಧಿವಿಧಾನ ಇವತ್ತಿನ ವರದಾನದಲ್ಲೂ ಕೂಡ, ವರದಾನದಲ್ಲೇ ಅಂತ ಇದೆ ಅಂತ ಕಾಣುತ್ತೆ ಇವತ್ತಿನ ಮುರಳಿಯಲ್ಲಿ. ವರದಾನದಲ್ಲೋ ಅಥವಾ ದಾಂಡೆಯಲ್ಲಿ ನೆನಪಿಲ್ಲ ನನಗೆ. ವಿಧಿವಿಧಾನ ಕರೆಕ್ಟಾಗಿ ಮಾಡಿಲ್ಲ ಅಂತಂದ್ರೆ ನಿಮಗೆ ಸಿದ್ಧಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಏನು ವಿಧಿ? ಏಕಾಗ್ರತೆ ಒಂದು ಕರ್ಮದಲ್ಲಿ ಇಡೋದಕ್ಕೆ ಏಕಾಗ್ರತೆ. ಇಲ್ಲಿ ನಾವೇನು ಹೇಳ್ತಿದ್ವಿ? ಮನಸಾ ಸೇವೆ ಬಗ್ಗೆ ಮಾತಾಡ್ತಿದ್ದೀವಲ್ವಾ? ಅವಾಗ ಮನಸಾ ಸೇವೆ ಬಾಬಾ ಮನಸ್ಸನ್ನು ಉಪಯೋಗ ಮಾಡ್ತಿದ್ವಿ. ವಿಧಿ ಏನು? ಓಕೆ, ಬಾಬಾ ಎಲ್ಲಿದ್ದಾರೆ? ಪರಂಧಾಮದಲ್ಲಿ. ಅವ್ರು ಏನನ್ನು ಕೇಳ್ತಿದ್ದಾರೆ? ಮನಸ್ಸನ್ನು ಕೇಳ್ತಾರೆ. ಅವಾಗ ಮನಸ್ಸನ್ನು ನೀವೇನು ಮಾಡಬೇಕು? ಬಾಬಾನ ಕೇಳ್ಕೊಡ್ಬೇಕು. ನೀವೆಲ್ಲಿದ್ದೀರಿ? ಬ್ರಕೂಟಿಯಲ್ಲಿದ್ದೀರಿ. ನಿಮ್ಮ ಮನಸ್ಸೆಲ್ಲಿದೆ? ಬ್ರಕೂಟಿಯಲ್ಲಿದೆ. ಈಗ ಮನಸ್ಸನ್ನು ಎಲ್ಲಿ ಕಳಿಸ್ಬೇಕು? ಅದನ್ನು ನೀವು ಬಿಂದು ಹೋಗ್ತಾ ಇದೆ ಅಂತ ಹೇಳ್ತಿರಲ್ಲ. ಹೋಗೋದು ಯಾವುದದು? ಆತ್ಮ ಅಲ್ಲ. ಹೋಗೋದು ಯಾವುದು? ಮನಸ್ಸು. ಅರ್ಥ ಆಯ್ತಾ? ಈಗ ನಿಮ್ಮ ಮನೇಲಿ ಒಂದು ವೆಹಿಕಲ್ ಇದೆ, ಒಂದು ಫ್ಯಾಕ್ಟ್ರಿಯವರು ಕೇಳಿದ್ದಾರೆ ವೆಹಿಕಲ್ ಬೇಕು ಅಂತ. ಅವಾಗ ನಿಮ್ಮ ವೆಹಿಕಲ್ ಅನ್ನು ತೊಗೊಂಡೋಗ್ಬಿಟ್ಟು ಎಲ್ಲಿ ಇಡಬೇಕು ನೀವು? ಅವ್ರ ಫ್ಯಾಕ್ಟ್ರಿಯಲ್ಲಿ ಇಡಬೇಕು ತಾನೆ, ಕಂಪ್ನಿಗೆ ಬಿಡಬೇಕು ತಾನೆ. ಅವಾಗ ಮನಸ್ಸನ್ನು ತೊಗೊಂಡೋಗ್ಬಿಟ್ಟು ಎಲ್ಲಿ ಇಟ್ಟಿದ್ದೀರಿ ನೀವು? ಬಾಬಾನ ಕೈಯಲ್ಲಿ ಇಟ್ಟಿದ್ದೀರಾ. ಓಕೆ, ಬಾಬಾ ಬಿಂದು ಕೈಯಲ್ಲಿ ಇಟ್ಟಿದ್ದೀರಿ. ಇಟ್ಟಾಗ ಬಾಬಾ ಏನು ಮಾಡ್ತಾರೆ? ಯೂಸ್ ಮಾಡ್ಕೊಳ್ತಾರಾ? ತಕ್ಷಣ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರಾ? ಓಕೆ, ನಿಮ್ಮ ವೆಹಿಕಲನ್ನು ಒಂದು ಫ್ಯಾಕ್ಟ್ರಿಯವರು ಹಾಲ್ ಪ್ಯಾಕೆಟ್ಸ್ ಅನ್ನು ಶಿಫ್ಟ್ ಮಾಡ್ಲಿಕ್ಕೆ ತೊಗೊಂಡಿದ್ದಾರೆ, ಸರಿನಾ? ಅದರ ಮೊದಲು ನಿಮ್ಮ ಮನಸ್ಸೇನಾಗಿತ್ತು? ನಿಮ್ಮ ವೆಹಿಕಲ್ ಇದೆ, ಒಂದು ವೆಹಿಕಲಲ್ಲಿ ಹಾಲ್ ಶಿಫ್ಟ್ ಮಾಡಬೇಕು ಅಂತ ಒಂದು ಕಂಪನಿಯವರು ಅಗ್ರಿಮೆಂಟಲ್ಲಿ ತಗೊಳ್ತಾರೆ. ಓಕೆ, ಅದರ ಮೊದಲು ಆ ಒಂದು ವೆಹಿಕಲಲ್ಲಿ ಏನೇನು ಟ್ರಾನ್ಸ್ಪೋರ್ಟ್ ಮಾಡಿದ್ದೀರಿ ನೀವು? ಮಣ್ಣು, ಗಲೀಜು, ತರಕಾರಿ, ಹಣ್ಣು ಎಲ್ಲವನ್ನು ಏನು ಮಾಡಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀರಿ. ಯಾವುದರಲ್ಲಿ? ಗಾಡಿಯಲ್ಲಿ. ಈಗ ಯಾರಿಗೆ ಕೊಟ್ಟಿದ್ದೀರಿ ಬಾಡಿಗೆಗೆ? ಬಾಬಾನೇ ಕೊಟ್ಟಿದ್ದೀರಿ. ಈಗ ನೀವು ಒಯ್ದು ಕೊಟ್ಟ ತಕ್ಷಣ ಅದ್ರಲ್ಲಿ ಹಾಲು ಹಾಕಿಬಿಡ್ತಾನೆ ಅವನು. ಏನು ಮಾಡ್ತಾನೆ? ಅದನ್ನೇ ಹೇಳ್ತಾ ಇರೋದು. ಈಗ ನಿಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟಾಗ, ಬಿಂದುವಲ್ಲಿ ಇಟ್ಟಾಗ ನಾವೇನು ಮಾಡಬೇಕು? ಪರಮಾತ್ಮ ಬಿಂದುವಿನಲ್ಲಿ ನನ್ನ ಮನಸ್ಸು ಹೋಗ್ಬಿಟ್ಟೇನಾಗಿದೆ? ಕೂತ್ಕೊಂಡಿದೆ. ನಾನು ಯಾವುದನ್ನು ನೋಡ್ತಾ ಇರಬೇಕು? ಬಿಂದುವನ್ನು ನೋಡ್ತಾ ಇರಬೇಕಾಗ್ತದೆ. ಯಾವಾಗಲೂ ಕ್ಲೀನ್ ಆಗತ್ತೋ, ಕ್ಲೀನ್ ಆದ್ಮೇಲೆ ಬಾಬಾ ಅದ್ರಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೋ ಆವಾಗ ನಿಮ್ಗೆ ಏನಾಗತ್ತೆ? ಲಾಭ, ಸಂಪಾದನೆ, ಜಮಾ ಹೇಳುವಂಥದ್ದು ಆಗತ್ತೆ. ಅದು ಉಪಯೋಗ ಆಗುವವರೆಗೂ ಕೂಡ ನೀವೇನು ಮಾಡಬೇಕಾಗತ್ತೆ? ಮನಸ್ಸನ್ನು ಅಲ್ಲಿ ಆಗುತ್ತೆ. ಆ ಸ್ಟಾರ್ಟಿಂಗಲ್ಲಿ ಅನುಭವ ಆಗೋದಿಲ್ಲ ಆದ್ಮೇಲೆ. ಆವಾಗ ನಿಮ್ಗೆ ಅದನ್ನು ಹೇಳಿದ್ದು ನಾನು. ಸ್ಟಾರ್ಟಿಂಗ್ ನಾನು ಇಲ್ಲಿ ಕೂತ್ಕೊಂಡಾಗ ನಾನು ನಿದ್ರೆ ಬರ್ತಾ ಇತ್ತು. ನನ್ನ ಮನಸ್ಸೆಲ್ಲಿತ್ತು? ಬಾಬಾನಲ್ಲಿ ಇತ್ತು. ನಾನು ಕಷ್ಟಪಟ್ಬಿಟ್ಟು ಬಾಬಾನಲ್ಲಿ ಇಟ್ಟಿದ್ದೆ, ಅದು ನನಗೆ ನಿದ್ರೆ ಬರ್ತಾ ಇತ್ತು. ಯಾಕೆ? ಕ್ಲೀನ್ ಆಗ್ತಾ ಇತ್ತಲ್ಲ. ಎಲ್ಲಿ ನಡೀತಾ ಇತ್ತು? ಕ್ಲೀನಿಂಗ್ ನಡೀತಾ ಇತ್ತೇ ಹೊರತು. ಓಕೆ, ನಿಮ್ಮ ವೆಹಿಕಲನ್ನು ಯಾವುದೋ ಒಂದು ವ್ಯಕ್ತಿ ತೊಗೊಂಡೋಗ್ಬಿಟ್ಟು ಕ್ಲೀನಿಂಗ್ ಮಾಡ್ತಾ ಇದ್ರೆ ಅವ್ನು ನಿಮ್ಗೆ ಬಾಡಿಗೆ ಕೊಡ್ತಾನೋ ಕೊಡಲ್ವ? ಇವಾಗ ಮುಂದೆ ಪ್ರಾಡಕ್ಟ್ ಹಾಕ್ಬೇಕು. ಇನ್ನೂ ಪ್ರಾಡಕ್ಟ್ ಹಾಕುವಂತ ಮೊದಲು ಅದನ್ನು ಏನು ಮಾಡಬೇಕು? ಕ್ಲೀನ್ ಮಾಡಬೇಕು. ಈ ಕ್ಲೀನ್ ಮಾಡ್ಲಿಕ್ಕೆ ಅವ್ನು ತೊಗೊಂಡಾಗ ಅದಕ್ಕೆ ನಿಮಗೆ ಅವನು ಹಣ ಬಾಡಿಗೆ ಕೊಡ್ತಾನೋ ಕೊಡಲ್ವೋ? ಬಾಡಿಗೆ ಕೊಡೋದು ಯಾವಾಗ? ಯೂಸ್ ಮಾಡ್ದ. ಹಾಗೆ ಕ್ಲೀನ್ ಮಾಡ್ದೇನೆ ಬಾಡಿಗೆ ಯೂಸ್ ಮಾಡ್ಲಿಕ್ಕೆ ಆಗತ್ತಾ? ಅದಕ್ಕೆ ಆತ್ಮೀಯರೇ ಅರ್ಥ ಮಾಡ್ಕೊಳ್ಳಿ, ಆರಂಭದಲ್ಲಿ ನಿಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟಾಗ ನಿಮಗೆ ಯೋಗದ ಅನುಭವ ಆಗೋದಿಲ್ಲ. ಹಾಗೆ ನೀವು ಕೂಡ ಕೆಲವೊಬ್ರು ಏನು ಹೇಳ್ತೀರಿ? ಅಣ್ಣರೇ, ಫಸ್ಟ್ ಡೇ ಬಂದಾಗ ಯೋಗ ಚೆನ್ನಾಗಿ ಆಗ್ತಾ ಇರಲಿಲ್ಲ, ಮಧ್ಯಾಹ್ನ ಸಾಯಂಕಾಲ ಆಗ್ತಾ ಹೋದಾಗ ಯೋಗ ಏನಾಯಿತು? ಚೆನ್ನಾಗಿ ಆಗ್ತಾ ಹೋಯ್ತು ಅಂತ ಹೇಳ್ತೀರಾ ನೀವು. ಯಾಕೆ? ಕ್ಲೀನ್ ಆಗೋದ್ರ ಜೊತೆಗೆ ಬಾಬಾ ಅದನ್ನೇನು ಮಾಡಬೇಕು? ಉಪಯೋಗ ಮಾಡಿದರೆ ಮಾತ್ರ. ಓಕೆ, ಇಲ್ಲಿ ಉಪಯೋಗ ಮಾಡಬೇಕು. ಅವನಿಗೆ ಕಂಡೀಷನ್ ಹಾಕಬಾರ್ದು. ನೀವು ಇದಕ್ಕೆ ಉಪಯೋಗ ಮಾಡಬೇಕು ಅಂತ ನೀವು ಕಂಡೀಷನ್ ಹಾಕಿದರೆ ಅದು ಕಂಡೀಷನ್ ಫಲ ಸಿಗ್ತದೆ, ಇಷ್ಟೇ ಸಿಗ್ತದೆ. ಕಂಡೀಷನ್ ಹಾಕಲಿಲ್ಲ ಅಂತಂದರೆ ಬಾಬಾನು ಕೂಡ ಎಷ್ಟು ಕೊಡ್ತಾರೆ? ಅನ್ಕಂಡೀಷನಲಲ್ಲಿ ಕೊಡ್ತಾ ಹೋಗ್ತಾರೆ. ಓಕೆನಾ? ಅದಕ್ಕಾಗಿ ಕಂಡೀಷನ್ ಇಲ್ಲದೇನೆ ಭಗವಂತನ ಕೈಲಿ ನಾವು ಮನಸ್ಸನ್ನು ಕೊಡ್ತಾ ಹೋದಾಗ ಹೇಗೆ ಕ್ಲೀನ್ ಮಾಡಬೇಕು, ಯಾವಾಗ ಕ್ಲೀನ್ ಮಾಡಬೇಕು, ಯಾರಿಗೆ ಎಷ್ಟು ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು ಅಂತ ಯಾರಿಗೆ ಗೊತ್ತಿದೆ? ಬಾಬನಿಗೆ ಗೊತ್ತಾಗ್ತಾ ಇರ್ತದೆ ಆತ್ಮೀಯರೇ. ಓಕೆ, ಅದಕ್ಕಾಗಿ ಮನಸ್ಸಾ ಸೇವೆ ಅಂತಂದ್ರೆ ಮನಸ್ಸನ್ನು ಒಯ್ದುಬಿಟ್ಟು ಯಾರಿಗೆ ಅರ್ಪಣೆ ಮಾಡೋದು? ಭಗವಂತನಿಗೆ ಅರ್ಪಣೆ ಮಾಡಬೇಕು. ಭಗವಂತ ಅದನ್ನು ಉಪಯೋಗ ಮಾಡಬೇಕು. ಯಾಕಂದ್ರೆ ಆ ಮನಸ್ಸಾ ಸೇವೆಯಿಂದನೇ ಪಂಚತತ್ವಗಳು ಶುದ್ಧವಾಗ್ತವೆ. ಶಬ್ದದಿಂದ ಪಂಚತತ್ವಗಳು ಶುದ್ಧವಾಗೋದಿಲ್ಲ. ಬೇರೆ ಆತ್ಮಗಳು ಕೂಡ ಶುದ್ಧ ಆಗೋದು ಯಾವುದರಿಂದ?
ಮನಸಾಸೆ ಬಾಬಾ ಹೇಳ್ತಾರೆ 33 ಕೋಟಿ ಆತ್ಮಗಳು ಬೇಗ ರೆಡಿ ಆಗಿಬಿಡ್ತಾವಂತೆ. ಅವರೇನು ಲಾಸ್ಟಿಗೆ ಸ್ವಲ್ಪ ತಿಂಡಿ ತಿಂದರೆ ಸಾಕು, ಆ ತಿಂಡಿಗೋಸ್ಕರ ಏನು ಮಾಡಿಬಿಡ್ತಾರೆ, ಅವರು ಬಂದುಬಿಡ್ತಾರೆ. ಇವತ್ತಿನ ಪ್ರಪಂಚದ ಜನ ಓಕೆ, ಬೆಳೆ ಬೆಳೆಸಲಿಕ್ಕೆ ಎಷ್ಟು ಜನ ರೆಡಿ ಇದ್ದಾರೆ, ಬೆಳೆ ತಿನ್ನಲಿಕ್ಕೆ ಎಷ್ಟು ಜನ ರೆಡಿ ಇದ್ದಾರೆ? ಎಷ್ಟು ಜನ ಬೆಳೆಸ್ತಾರೆ? ಹಾಂ, ನೀವು ಬೆಳೆಸೋರು ತಿನ್ನೋರು? ಅಣ್ಣವ್ರೆ, ಮೌಂಟ್ ಅಬುನಲ್ಲಿ ಯೋಗ ಚೆನ್ನಾಗಿರ್ತದೆ ಅಂದರೆ ನೀವು ಬೆಳೆಸಿದಿರೋ ತಿಂದಿದ್ದೀರೋ? ಸೆಂಟರ್ನಲ್ಲಿ ಯೋಗ ಚೆನ್ನಾಗಿರ್ತದೆ, ಬೆಳೆಸಿದಿರೋ ತಿಂದಿದ್ದೀರೋ? ಬೆಳೆಸೋದು ಯಾವಾಗ? ನೀವು ಬೆಳೆಸೋದು ಯಾವಾಗ? ಒಳಗಡೆಯಿಂದ ಶಕ್ತಿ ಹೊರಗಡೆ ಬರ್ತಾ ಇದೆ ಅಂದರೆ ನಿಮ್ಮಿಂದ ಹೊರಗಡೆ ಹೋಗ್ತಾ ಇದೆ. ಇವಾಗ ಭೂಮಿ ನಿಮ್ಮಲ್ಲಿ ಬೆಳೆಸ್ಬಿಟ್ಟು ಇಲ್ಲಿಂದ ತರಕಾರಿ ಹೋಗ್ತದೆ ತಾನೆ, ಇಲ್ಲಿಂದ ಅಕ್ಕಿ ಹೋಗ್ತದೆ ತಾನೆ. ಒಳಗಡೆಯಿಂದ ಪರಮಾತ್ಮನ ಶಕ್ತಿ ಹೊರಗಡೆ ಹೋಗ್ತಾ ಇದ್ರೆ ನೀವೇನು ಮಾಡ್ತಿದ್ರಿ? ಬೆಳೆಸ್ತಾ ಇದ್ರಿ. ಎದುರುಗಡೆ ದೃಷ್ಟಿ ತಗೊಂಡು ಒಳಗಡೆ ಬರ್ತಾ ಇದೆ, ಪೀಸ್ ಆಫ್ ಮೈಂಡ್ ಚಾನಲಿಂದ ಬರ್ತಾ ಇದೆ, ಡೂಮಿಂದ ಬರ್ತಾ ಇದೆ, ಹಾಡಿಂದ ಬರ್ತಾ ಇದೆ ಅಂತ ಏನರ್ಥ? ಮಾರ್ಕೆಟಿಗೆ ಹೋಗ್ಬಿಟ್ಟು ಖರೀದಿ ಮಾಡಿಬಿಟ್ಟು ತಿಂತಾ ಇದ್ದೀರಿ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ಒಳಗಡೆಯಿಂದ ಹೋಗ್ತಾ ಇದೆಯೋ ಹೊರಗಡೆಯಿಂದ ಹೋಗ್ತೀವಿ. ಈಗ ನಾವು ಮಾರ್ಕೆಟಿಂದ ಖರೀದಿ ಮಾಡಬೇಕು, ಭೂಮಿಗೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ನಾವು ಮೂಲ ಸ್ವರೂಪದವರು ಅಂತಂದರೆ ಸಿಗುವಂಥ ಸ್ಥಳಕ್ಕೆ ಪರಂಧಾಮಕ್ಕೆ ನಾವು ಹೋಗ್ಬೇಕು, ಪರಮಾತ್ಮನಲ್ಲಿ ಹೋಗ್ಬೇಕು. ಹೋಗಿಬಿಟ್ಟು ನಾವು ಅದನ್ನು ಊಟ ಮಾಡಿ ನಮ್ಮ ಮೂಲಕ ಏನು ಮಾಡಬೇಕು? ಬೇರೆಯವರು ತಲುಪಬೇಕು. ಅದಕ್ಕಾಗಿ ಆತ್ಮೀಯರೇ, ಅಡಿಗೆ ಮಾಡುವಂಥವರಾಗಿ, ಅಡಿಗೆ ಮಾಡಿ ತಿನ್ನಿಸುವಂಥವರಲ್ಲ, ಏನಾಗಬೇಕು? ಮಾಡುವಂಥವರಾಗಿ. ಎಷ್ಟು ಪ್ರಮಾಣದಲ್ಲಿ ಇದು ಹೊರಗಡೆ ಹೋಗ್ತಾ 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 ಒಂದು ವಿಷಯ ಆದ್ಮೇಲೆ ನೀವು ರೆಡಿ ಮಾಡಿದ್ಮೇಲೆ ಡಿಮ್ಯಾಂಡ್ ಇದ್ದೇ ಇದೆ. ನಿಮ್ಮಲ್ಲಿ ಸ್ಟಾಕ್ ಇರೋದೇ ಇಲ್ಲ, ಅದು ಅಷ್ಟು ಡಿಮ್ಯಾಂಡ್ ಇದೆ ಪ್ರಪಂಚದಲ್ಲಿ. ಯಾವುದಕ್ಕೆ? ನಿಮ್ಮತ್ತಿರುವಂಥ ಪ್ರಾಡಕ್ಟ್ ಇದೆಯಲ್ಲ, ನಿಮ್ಮದು ಅಡ್ವರ್ಟೈಸ್ಮೆಂಟ್ ಬೇಡ, ಏನು ಬೇಡ. ಲೌಕಿಕದಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಪ್ರಮೋಷನ್ ಮಾಡಿ ವ್ಯಾಪಾರ ಮಾಡ್ಕೊಂಡು ಬರ್ಬೇಕು, ಎಷ್ಟು ತಲೆನೋವು, ಎಷ್ಟು ಟೆನ್ಷನ್ ಇರ್ತದಲ್ವ. ಇಲ್ಲಿ ಏನೂ ಇಲ್ಲ. ಬಾಬಾ ಎಷ್ಟು ಸಹಜವಾದ ನಮ್ಮ ಕೆಲಸವನ್ನು ಕೊಡ್ತಿದ್ದಾರೆ ಅಂತಂದರೆ ಮಕ್ಕಳೇ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ವಯಸ್ಸಿನವ್ರು ಇಲ್ಲಿ ಸ್ವಲ್ಪ ಸಮಯ ಸರಿಯಾಗಿ ಮನಸ್ಸನ್ನು ಬಾಬನಲ್ಲಿ ಇಟ್ಟುಬಿಟ್ರೆ 5000 ವರ್ಷಕ್ಕೆ ಆತ್ಮಕ್ಕೆ, ಶರೀರಕ್ಕೆ ಎಲ್ಲ ಏನೇನು ಬೇಕು ಎಲ್ಲವನ್ನು ಬಾಬಾ ಏನು ಮಾಡ್ತಾರಂತೆ? ಏನು ಮಾಡ್ತಾರೆ? ಕೊಟ್ಟು ಬಿಡ್ತಾರೆ. ಆದರೆ ನಾವು ಯಥಾರ್ಥವಾಗಿ ವಿಧಿವತ್ತಾಗಿ ಏನು ಮಾಡ್ತಾ ಇಲ್ಲ, ಅದನ್ನು ಮಾಡದೇ ಇರುವಂಥ ಕಾರಣದಿಂದ ಈ ಜನ್ಮದಲ್ಲೇ ಡೈಮಂಡ್ ಯುಗದಲ್ಲೇ ಏನು ಅನುಭವ ಆಗಬೇಕು ಆ ಅನುಭವ ನಮಗೆ ಆಗ್ತಾ ಇಲ್ಲ. ಲೌಕಿಕದಲ್ಲಿ ಹಣ ಕೊಡ್ತೀವಿ ಅಂದರೆ ಇಷ್ಟು ಸಮಯ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಈ ಮನಸ್ಸನ್ನು ಪರಮಾತ್ಮನಲ್ಲಿ ಇಡ್ತಾ ಹೋಗಿ ಓಕೆ. ಕೆಲವೊಂದ್ಸಲ ಏನಾಗುತ್ತೆ, ಮನಸ್ಸನ್ನು ಬಾಬನಲ್ಲಿ ಇಡ್ತಾ ಹೋದಾಗ ನಮ್ಮ ನಿರೀಕ್ಷಿತ ಮಟ್ಟದಂತೆ ಬಿಲ್ಡಿಂಗು, ಕಾರು, ಊಟ, ತಿಂಡಿ, ಬಂಗಾರ, ಬಟ್ಟೆ ಬಾಬಾ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಆ ನಿರೀಕ್ಷೆಯಿಂದ ನಾವೇನು ಮಾಡಿರ್ತೀವಿ? ಬಾಬನನ್ನು ನೆನಪು ಮಾಡ್ತಾ ಇರ್ತೀವಿ, ಯೋಗ ಮಾಡ್ತಿರ್ತೀವಿ. ಓಕೆ, ಅದಕ್ಕೆ ತಕ್ಕಾಗಿ ಬಾಬಾ ಕೊಡೋದಿಲ್ಲ. ಯಾವುದೋ ಒಂದು ಕೆಲಸಕ್ಕೋಸ್ಕರ ನೀವು ಕೇಳಿರ್ತೀರ, ಅದನ್ನು ಬಾಬಾ ಸಾಕಾರ ಮಾಡಿ ಕೊಡೋದಿಲ್ಲ. ಯಾಕೆ? ಅದನ್ನು ನೀವು ಮಾಡಿದಿದ್ರೆ, ಇವಾಗ ನೋಡಿ, ಒಂದು ಮಗು ಏನು ಮಾಡುತ್ತೆ ಅಂತಂದರೆ ಸಂಪಾದನೆ ಮಾಡ್ಕೊಂಡು ಬರುತ್ತೆ. ಓಕೆ, ತಾನು ಸಂಪಾದನೆ ಮಾಡಿದ ಹಣವನ್ನು ಅಪ್ಪನ ಹತ್ರ ಕೊಡು ಅಂತ ಹೇಳುತ್ತೆ. ಇವತ್ತು ಕೊಟ್ಟು ಬಿಟ್ರೆ ಅಪ್ಪನಿಗೆ ಗೊತ್ತು ಈ ಮಗು ಮುಂದೆ ಖರ್ಚಿದೆ ಅಂತ. ಓಕೆ, ಇವತ್ತು ಖಾಲಿ ಮಾಡಿಬಿಟ್ರೆ ನಾಳೆ ಏನಾದ್ರು ಮಗು ಕಷ್ಟ ಬೇಕು ಅಂತ ಅವಾಗ ಎಲ್ಲಾಗ್ತದೆ? ಅವಾಗ ಹಣ ಸಿಗೋದಿಲ್ಲ ತಾನೆ. ಅದಕ್ಕಾಗಿ ಬಾಬಾ ಏನು ಹೇಳ್ತಾರೆ, ಯಾವುದರ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನಾನು ಕೊಡ್ತೇನೆ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಬಾಬನ ಮಗುವಾದ ಮೇಲೆ ಶಾರೀರಿಕವಾದ ಎಲ್ಲ ಸಾಧನಗಳ ಕ್ವಾಲಿಟಿ ನಿಮ್ಮದು ಕಡಿಮೆ ಆಗ್ತಾ ಹೋಗ್ತದೆ. ಏನಾಗ್ತಾ ಹೋಗ್ತದೆ? ಯಾಕೆ ಹೇಳಿ? ಬಟ್ಟೆ ಇರ್ಬೋದು, ಬಂಗಾರ ಇರ್ಬೋದು, ಮನೆ ಇರ್ಬೋದು, ಆಹಾರ, ಶರೀರಕ್ಕೆ ಉಪಯೋಗ ಮಾಡುವಂಥ ಯಾವ್ಯಾವ ವಸ್ತುಗಳಿದಾವಲ್ಲ ಅದರ ಕಾಸ್ಟ್ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತದೆ. ಅಂದರೆ ರೇಷ್ಮೆ ಸೀರೆ 25,000 ರೂಪಾಯಿ ತಗೊಳ್ಳೋದು ಕೇಳೋಣ ಅಕ್ಕಂದಿರಿಗೆ ಬರುತ್ತಾ? ಬಟ್ಟೆ, ಚೇರು ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಚಪ್ಪಲಿ ಹಾಕ್ಕೊಳ್ಳಿ ಸರಿನಾ. 1,000 ರೂಪಾಯಿ ತೊಗೊಂಡು 2 ವರ್ಷ ಬರ್ತದೆ, 200 ರೂಪಾಯಿ ತೊಗೊಂಡು 2 ವರ್ಷ ಬರ್ತದೆ. ಹೌದಾ? 2 ಅಷ್ಟೇ ವರ್ಷ ಬರ್ತದೆ. ಓಕೆ, ಆ 200 ರೂಪಾಯಿದೇ ಬಾಬಾ ಕೊಡಿಸ್ತಾರೆ. ಯಾಕೆ? ಆ 800 ರೂಪಾಯಿ ನೀನು ಚಪ್ಪಲಿ ತೊಗೊಳ್ಲಿಕ್ಕೂ ಕೂಡ ನಿನಗೆ ರಾಜಯೋಗನೇ ಬೇಕು, ಅಷ್ಟು ನೀನು ಖಾಲಿ ಮಾಡ್ದಂಗೆ ಆಯಿತು ಅಂತ ಹೇಳ್ತಾರೆ ಬಾಬಾ. ಏನು ಹೇಳ್ತಾರೆ? ನೀನಷ್ಟು 800 ರೂಪಾಯಿ ಖಾಲಿ ಮಾಡ್ದಂಗೆ ಆಯಿತು, ಅದರ ಅವಶ್ಯಕತೆ ನಿನಗೆ ಇಲ್ಲ. ಯಾಕಂದರೆ ಈ ಹಣ ನಿನ್ನ ಭವಿಷ್ಯದಲ್ಲಿ ನಿನಗೆ ಬೇಕು. ಈ ರೀತಿಯಲ್ಲಿ ಬಾಬಾ ಸ್ಥೂಲವಾಗಿರುವಂಥ ಇಂದ್ರಿಯಗಳ ಒಂದು ಸಾಧನಗಳನ್ನು ಕಡಿಮೆ ಮಾಡ್ತಾ 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 ಸೂಕ್ಷ್ಮ ಸ್ಟಾಕನ್ನೇನು ಮಾಡ್ತಾ ಹೋಗ್ತಾರೆ? ಜಾಸ್ತಿ ಮಾಡ್ತಾ ಹೋಗ್ತಾರೆ. ಯಾಕೆ? ಮಕ್ಕಳೇ, ಮುಂದೆ ಕೋಟ್ಯಾಂತರ ಜನ ನಿಮ್ಮ ಎದುರುಗಡೆಗೆ ಬರ್ತಾರಂತೆ. ಯಾರು 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 ನಿಮ್ಮ ಹತ್ರ ನೀವು ಯಾರ ಹತ್ರ ಸಾಲ ತಗೊಂಡಿದ್ದೀರಲ್ಲ, ಯಾರು ಬರ್ತಾರೆ ನಿಮ್ಮ ಎದುರುಗಡೆಗೆ? ಯಾರು ಸಾಲ ತಗೊಂಡಿರಲ್ಲ ಅವ್ರು ನಿಮ್ಮ ಹತ್ರ ಬರ್ತಾರಂತೆ. ಆವಾಗ ಈಗ ಬಂದವರು ಯಾರು ಅಲ್ಲ, ಮುಂದೆ ಎಷ್ಟು ಜನ ಬರ್ತಾರೆ?
ಕೋಟಿಗಟ್ಟಲೆ ಬರ್ತಾರೆ. ಯಾಕೆ ಬರ್ತಾರೆ ಕೋಟಿಗಟ್ಟಲೆ? ಸಾಲ ವಾಪಸ್ ಕೊಡಿ ಅಂತ ಬಿಟ್ಟು ಬರ್ತಾರೆ. ಆವಾಗ ನಿಮ್ಮ ಹತ್ರ ಕೊಡ್ಲಿಕ್ಕೆ ಇಲ್ಲ ಅಂತಂದ್ರೆ ಆವಾಗ ಏನಾಗುತ್ತೆ? ಇನ್ನೂ ನಾವೇನಾಗಿರ್ತೀವಿ? ಸಾಲ. ಈ ಯೋಜನೆ ಪ್ಲಾನಿಂಗ್ ಯಾರಿಗೆ ಗೊತ್ತು? ನಿಮ್ಮ ಅಪ್ಪನಿಗೆ ಗೊತ್ತು. ಅದಕ್ಕಾಗಿ ಭಗವಂತ ಇವಾಗ ನಿಮಗೆ ಖರ್ಚು ಮಾಡ್ಲಿಕ್ಕೆ ಬಿಡೋದಿಲ್ಲ. ಹೇಳಿದ್ರೂ ಕೂಡ ನಿಮಗೆ ಹಣವನ್ನು ಖರ್ಚು ಮಾಡೋದಿಲ್ಲ. ಮತ್ತು ಖರ್ಚು ಮಾಡೋದಕ್ಕಿಂತ ಹೆಚ್ಚಿಗೆ ಸಂಪಾದನೆ ಮಾಡೋದ್ರ ಕಡೆ ಗಮನವನ್ನು ಕೊಡು ಅಂತ ಹೇಳ್ತಾರೆ. ಯಾರು? ಭಗವಂತ. ಈಗ ಹೇಳಿ, ಖರ್ಚಿನ ಕಡೆ ಗಮನ ಕೊಡಬೇಕು, ಸಂಪಾದನೆ ಕಡೆ ಗಮನ ಕೊಡಬೇಕು? ಓಕೆ, ನನ್ನ ಪ್ರಶ್ನೆ, ತೀರ್ಥಯಾತ್ರೆಗೆ ಹೋಗೋದ್ರಿಂದ ಸಂಪಾದನೆ ಆಗತ್ತೋ ಖರ್ಚಾಗತ್ತೋ? ಅಜ್ಮೀರಿಗೆ ಹೋದ್ರೆ ಸಂಪಾದನೆ ಆಗತ್ತೋ ಖರ್ಚಾಗತ್ತೋ? ಮದುವೆ ಮನೆಗೆ ಹೋದ್ರೆ ಖರ್ಚಾಗ್ತದೋ ಸಂಪಾದನೆ ಆಗ್ತದೋ? ಅದು ನಿಮ್ಮ ಮೇಲೆ ಡಿಪೆಂಡ್. ಕೇಳಿ ಏನಾಗ್ತದೆ? ನಿಮ್ಮ ಮೇಲೆ ಡಿಪೆಂಡ್. ಯಾಕೆ ಅಂತ ಹೇಳ್ತೀನಿ. ಮದುವೆ ಮನೆಗೆ ಹೋದಾಗ ಅಲ್ಲಿ ಊಟ ತಿಂಡಿ ಮಾಡ್ಕೊಂಡು ಬಂದರೆ ಖರ್ಚಾಗ್ತದೆ. ಅಲ್ಲಿರುವಂಥ ಊಟ ಎಲ್ಲ ನಾಳೆಗೆ ಚೆನ್ನಾಗಿದೆ ತಿನ್ಕೊಂಡು ಬಂದರೆ ಖರ್ಚಾಗ್ತದೆ. ಅದೇ ಮದುವೆ ಮನೇಲಿ ಹೋಗಿ ಒಂದು ಚೇರ್ ಮೇಲೆ ಕೂತ್ಕೊಂಡು ಹಾಡು ಕೇಳ್ತಾ ಒಳಗಡೆಯಿಂದ ಬಾಬನ ಶಕ್ತಿ ಹಡಿಸ್ಕೊಂಡು ಬಂದರೆ ಏನು ಮಾಡ್ಕೊಂಡು ಬಂದಾಯಿತು? ಸಂಪಾದನೆ. ನೋಡಿ ಆತ್ಮೇಲೆ, ಮದುವೆ ಮನೆಗೆ ಹೋಗೋದು ತಪ್ಪಿಲ್ಲ. ನನ್ನ ಅನುಭವ, ಮದುವೆ ಮನೆಗೆ ಹೋಗೋದು ತಪ್ಪಿಲ್ಲ, ವೈಕುಂಠ ಸಮಾರಾಧನೆಗೆ ಹೋಗೋದು ತಪ್ಪಿಲ್ಲ, ಸತ್ಯನಾರಾಯಣ ಕಥೆಗೂ ಹೋಗೋದು ತಪ್ಪಿಲ್ಲ. ಯಾಕಂತಂದ್ರೆ ಸೇವೆಯನ್ನು ಮಾಡಲಿಕ್ಕೆ ಭಗವಂತ ಕೊಟ್ಟಿರುವಂಥ ಒಂದು ಸುಂದರ ನಿಮಗೆ ಅವಕಾಶ. ಏನು ಹೇಳಿ? ಆತ್ಮಗಳ ಸೇವೆಯನ್ನು ಮಾಡಲಿಕ್ಕೆ ನಿಮಗೆ ಕೊಟ್ಟಿರುವಂಥ ಭಗವಂತ ಸುಂದರವಾದ ಅವಕಾಶ ಅಂತ ತಿಳ್ಕೊಂಡು, ಓಕೆ, ನಾಟಕದ ಅನುಸಾರದಲ್ಲಿ ನಾವು ಮಹಿಳೆಯರು ಸುಂದರವಾಗೋಬೇಕು ಎಲ್ಲ ಹೋಗ್ಬಿಟ್ಟು ಇಲ್ಲಿ ಒಳಗಡೆ ಎಷ್ಟು ಸೇಲ್ ಮಾಡ್ಕೊಂಡು ಬಂದಿದ್ದೀರ ಅಂತ ಚೆಕ್ ಮಾಡಿ. ಹಾಗಂತ 4 ಧಾಮ ಅಂತ ಕೇದಾರನಾಥ ಗಾಯತ್ರಿ ಎಲ್ಲಿ ಇದಕ್ಕೆಲ್ಲ ಹೋಗ್ತೀವಲ್ಲ, ಎಲ್ಲಿ ವೈಷ್ಣೋದೇವಿ, ಇದು ಪಕ್ಕ ಏನು ಹೇಳಿ? ಇದು ಸೇವೆ ಅಲ್ಲ. ಇದ್ಯಾವುದೋ? ಇದು ಖರ್ಚು. ಯಾಕಂತಂದ್ರೆ ಅಲ್ಲಿ ನಿಮ್ಗೆ ಯಾವುದೇ ಇನ್ವಿಟೇಷನ್ ಬಂದಿಲ್ಲ. ನಿಮ್ಮ ಕಣ್ಣಿನ ಇಂದ್ರಿಯ ಸುಖಕ್ಕೋಸ್ಕರ ನೀವು ಅಲ್ಲಿ ಹೋಗಿದ್ದೀರಿ ಹೊರತು ಅಲ್ಲಿ ಸೇವೆಯ ಆಫರ್ ಯಾರಿಂದನೂ ಕೂಡ ಬಂದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, घर गृहस्थ में रहते हुए भी आप शादी में जा सकते हो, कलर ड्रेस पहनकर जा सकते हो, लेकिन वहां जाकर ईश्वरीय सेवा करना. ಏನು ಹೇಳ್ತಾರೆ ಬಾಬಾ? ಈಶ್ವರಿ ಸೇವಾ ಅಂತ ನೀವು ಪಾಂಪ್ಲೆಟ್ಸ್ ಕೊಡಬೇಕು ಅಂತ ಬಾಬಾ ಹೇಳಲಿಲ್ಲ. ಏನು ಮಾಡಬೇಕಲ್ಲಿ? ಆ ಶಕ್ತಿಯನ್ನು ಕೊಡೋದ್ರ ಮೂಲಕ ನನ್ನ ಸಂಬಂಧಿಗಳಿಗೆಲ್ಲ ನಾನು ಈಶ್ವರ್ಯ ಪರಿಚಯವನ್ನು ಕೊಡ್ತಾ ಇದ್ದೇನೆ. ಆ ರೀತಿ ಸ್ಥಿತಿಯನ್ನು ಮಾಡ್ಕೊಂಡು ಬಂದಿದ್ದರೆ ಖಂಡಿತವಾಗ್ಲೂ ಆತ್ಮೀಯರೇ, ನೀವು ಮದುವೆ ಮನೇಲಿ ಹೋದರೂ ಕೂಡ ನಿಮ್ಮ ಸ್ಥಿತಿಯನ್ನು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೊಂಡೇ ಬರಲಿಕ್ಕೆ ಸಾಧ್ಯ ಇರುತ್ತೆ. ನೀವು ಎಲ್ಲೇ ಹೋದರೂ ಕೂಡ ಒಳಗಡೆಯಿಂದ ಏನಾಗಬೇಕು? ಹೊರಗಡೆಗೆ ಹೋಗಬೇಕೇ ಹೊರತು ಹೊರಗಡೆಯಿಂದ ಒಳಗಡೆಗೆ ಬರಕೂಡದು. ಅದಕ್ಕಾಗಿ ಸ್ಥೂಲವಾದಂಥ ಇಂದ್ರಿಯ ಸುಖ, ಇಂದ್ರಿಯ ಸಾಧನಗಳು ಪ್ರಾಕ್ಟಿಕಲ್ ಆಗಿ ಬ್ರಹ್ಮಬಾಬಾರ ಮೂಲಕ ಎಕ್ಸಾಂಪಲ್ ತೋರಿಸಿದ್ದಾರೆ ಅಲ್ವಾ? ಬ್ರಹ್ಮಬಾಬಾ ಒಳಗಡೆಯಿಂದ ಏನು ಮಾಡ್ತಾ ಹೋದ್ರು? ಸಂಪಾದನೆ ಮಾಡ್ತಾ ಇದ್ರು. ಹೊರಗಡೆಯಿಂದ ಏನು ಮಾಡ್ತಾ ಹೋದ್ರು ಬಾಬಾ? ಬಟ್ಟೆ ಸಿಂಪಲ್, ಊಟ ಸಿಂಪಲ್ ಅಲ್ವಾ? ಅವರಿರುವಂಥ ಮನೆ ಸಿಂಪಲ್, ಎಲ್ಲವನ್ನು ಸಿಂಪಲ್ ಮಾಡ್ತಾ ಹೋದ. ಆದರೆ ನಾವಿವತ್ತೇನು ಮಾಡ್ತಿದ್ದೀವಿ? ನಾವಿವತ್ತು ವೈಟ್ ಬಟ್ಟೆ ಹಾಕ್ಕೊಂಡು ನಮ್ಗೆ ಇಷ್ಟ ಹಾಕ್ಕೊಂಡಿರೋದೇ ವೈಟ್ ಬೇಕು. ವೈಟಲ್ಲೂ ಕೂಡ ನಾವು ಮೌಂಟ್ ಅಬುದಲ್ಲಿ ನೋಡ್ತೀವಿ ಎಷ್ಟು ವೆರೈಟಿ ವೈಟ್ಗಳು ಬಂದಿದ್ದಾವಂತೆ, ಪಾಲಿಸ್ಟರ್ ಅಂತೆ, ಅದಂತೆ, ಇದಂತೆ, ಮತ್ತೊಂದಂತೆ, ಮಗದಂತೆ. ಓಕೆ, ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಹೇಳಿ? ನಮ್ಗೇನು ಬೇಕು ಅವನು ಕೊಡಿಸಿರ್ತಾನೆ. ಯಾವ ಶರ್ಟ್ ಕೊಡಿಸಿದ್ರೆ ನಾನು ಹಾಕ್ಕೊಳ್ತೇವೆ, ಅದು ಪಾಲಿಸ್ಟರೋ ಅದೋ ಇದು, ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಸರಿನಾ? ಇನ್ನು ಒಂದು 3 ತಿಂಗಳ ನಂತರ ಬೇಕು ಅಂತ 2-3 ಮೊದಲೇ ರೆಡಿ ಇಟ್ಟಿರ್ತಾನೆ ನಮ್ಮಪ್ಪ. ಸರಿನಾ? ಏನು ಕೊಟ್ಟಿದ್ದಾನೋ ಅದನ್ನೇನು ಮಾಡ್ದಾಯ್ತು? ಹಾಕೊಂಡೆ. ಓಕೆ, ಇಷ್ಟೇ ಹಾಕ್ಕೊಳ್ಬೇಕು, ಅದನ್ನು ಹಾಕೊಂಡು ಇರ್ತೀವಿ. ಬಿಟ್ಟರೆ ಅದ್ರ ಕಡೆ ಗಮನ ಇರೋದಿಲ್ಲ. ಬ್ಯಾಡ್ಜಿನ ಕಡೆಗೆ, ಬಟ್ಟೆ ಕಡೆ ಗಮನ ಇರೋದು. ಗಮನ ಇಲ್ಲಿ ಈ ವ್ಯಾಪಾರ ಆಗಬೇಕು. ಯಾವ ವ್ಯಾಪಾರ? ಆತ್ಮಿಕ ವ್ಯಾಪಾರ ಆಗಬೇಕು. ಅದಕ್ಕಾಗಿ ಆತ್ಮೀಯರೇ, ನೀವು ಲೇವತಾನೋ ದೇವತಾನೋ? ದೇವತ ಯಾರು? ಏನು ಕೊಡಬೇಕು? ಭಗವಂತ ಹೇಳ್ತಾರೆ, ನೀನು ಎಲ್ಲಿ ಬೇಕಾದ್ರೂ ಹೋಗು, ದುಡ್ಡು ಕೊಟ್ಬಿಟ್ಟು ತೊಗೊಂಡು ಬಾ, ಸಾಲ ಮಾಡ್ಕೊಂಡು ಬರಬೇಡಿ ಅಂತ ಹೇಳ್ತಾರೆ. ನೀವು ಬೇಕಾದ್ರೆ ಆ್ಯಪಲ್ ತೊಗೊಳ್ಳಿ. ಹೇಗೆ ಮಾಡಬೇಕು? 200 ರೂಪಾಯಿ ಕೊಟ್ಬಿಟ್ಟು ಏನು ಮಾಡಬೇಕು? ಆ್ಯಪಲ್ ತೊಗೊಂಡು ಬರ್ಬೇಕು. ಆವಾಗ ಲೆಕ್ಕಾಚಾರ ಆಗೋದಿಲ್ಲ. ಸುಮ್ಮನೆ ಎತ್ಕೊಂಡು ಬಂದಿದ್ದು ಏನಾಗ್ತದೆ? ನಾಳೆ ಕೊಡ್ತೇನೆ, ನಾಡ್ದು ಕೊಡ್ತೇನೆ ಅಂತದ್ದು ಏನಾಗ್ತದೆ? ಸಾಲ ಆಗುತ್ತೆ. ಅದಕ್ಕಾಗಿ ಆದ್ಮೇಲೆ ನೀವು ಎಲ್ಲೇ ಹೋದೂ ಕೂಡ ಅಲ್ಲಿ ಲೆಕ್ಕಾಚಾರ ಇರುವಂಥ ಕಾರಣದಿಂದ ಸದಾಕಾಲ ಇಲ್ಲಿಂದ ಈ ಪರ್ಸಿಂದ ಏನು ಹೋಗ್ತಾ ಇರಬೇಕು? ಯಾರಿಗೆ? ಓಕೆ, ಸಾಲ ನಿಮ್ದು ಯಾರ್ಯಾರ ಜೊತೆಗಿದೆ ಹೇಳಿ ನೋಡೋಣ. ಯಾರ್ಯಾರ ಜೊತೆ ಸಾಲ ಮಾಡಿದ್ದೀರಿ ನೀವು? ಎಲ್ಲರ ಜೊತೆಗೆ ಅಂದ್ರೆ ಲೌಕಿಕ ಸಂಬಂಧಿಗಳ ಜೊತೆಗೆ, ಆಮೇಲೆ ಡಾಕ್ಟರ್ಸ್, ಆಮೇಲೆ ಗಾಳಿ ಜೊತೆ ಸಾಲ ಮಾಡಿದಿರೋ ಮಾಡಿಲ್ವೋ? ಪಂಚತತ್ವಗಳ ಜೊತೆಗೆ ಮಾಡಿಲ್ವೋ? ಆಮೇಲೆ ಸಾಲ ತೀರಿಸ್ಬೇಕೋ ಬೇಡವೋ? ಅವ್ರಿಗೆ ಜ್ಞಾನ ಹೇಳಿ ನೋಡೋಣ. ಯಾರಿಗೆ?
ಗಾಳಿಗೆ ಗೋಡೆ ಹತ್ರ ಹೋಗ್ಬಿಟ್ಟು ನೋಡು, ಇದು ಆತ್ಮ, ಇದು ಮನಸ್ಸು ಬುದ್ಧಿ ಸಂಸ್ಕಾರ ಇದೆ, ಇಲ್ಲಿ ಪರಮಾತ್ಮ ಇದ್ದಾರೆ, ನೀವೇನ್ ಮಾಡಿ ಅವರನ್ನ ನೆನಪು ಮಾಡು, ಮತ್ತೆ ನಿನ್ನ ಲೆಕ್ಕಾಚಾರ ನೀನು ಕ್ಲಿಯರ್ ಮಾಡ್ಕೋ ಅಂತ ನೀವು ಜ್ಞಾನವನ್ನು ಹೇಳಿದ್ರೆ ಆ ಪಂಚತತ್ವಗಳು ರಾಜಯೋಗ ಮಾಡ್ತಾವೋ ಮಾಡಲ್ವೋ? ಓಕೆ, ಪಂಚತತ್ವಗಳನ್ನ ಹಾಳು ಮಾಡಿದ್ದು ಯಾರು? ಯಾವುದರಿಂದ? ನೋವು, ಸಿಟ್ಟು, ವಿಕಾರ, ಹೊಟ್ಟೆ ಕಿಚ್ಚು, ಇದನ್ನೆಲ್ಲ ಮಾಡಿಬಿಟ್ಟು ಹಾಳು ಮಾಡಿದ್ಯಾರು? ನೀವೇ. ಹಾಗೆ ಶುದ್ಧ ಮಾಡಬೇಕಾಗಿರೋದು ಯಾರು? ಹೌದು ತಾನೆ? ಅಂದಮೇಲೆ ನಾನು ಮಣ್ಣನ್ನ ಟಚ್ ಮಾಡಿ ಬಟ್ಟೆಯನ್ನು ಕೈಯನ್ನು ಮೆಚ್ಕೊಂಡಿದ್ದೀನಿ ಅಂತಂದ್ಮೇಲೆ ಸೋಪ್ ಆಗ್ಬಿಟ್ಟು ನೀರಾಗ್ಬಿಟ್ಟು ತೊಳೆಬೇಕಾಗಿರೋದು ಯಾರ ಕೆಲಸ? ನಂದೇ ಕೆಲಸ. ಯಾಕಂದ್ರೆ ಸಾಧನೆ ಯಾರ್ದು? ನಂದೇನೆ. ಅದಕ್ಕಾಗಿ ಆತ್ಮೀಯರೇ, ನಿರಾಕಾರ ರೂಪದಲ್ಲೇ, ವಿಕಾರದ ರೂಪದಲ್ಲೇ ನಿಮ್ಮಿಂದನೇ ಈ ಪ್ರಪಂಚವನ್ನ ಕೊಳಕು ನೀವು ಮಾಡಿರುವಂತ ಕಾರಣದಿಂದ ಸಪ್ತ ಗುಣಗಳಿಂದನೇ ನೀವು ಅದನ್ನು ಶುದ್ಧ ಮಾಡಬೇಕಾಗಿರೋದು ಯಾರ ಕರ್ತವ್ಯ? ನಿಮ್ಮದೇ ಕರ್ತವ್ಯ. ಅದಕ್ಕಾಗಿ ಆತ್ಮೀಯರೇ, ಬಾಬಾ ಪದೇ 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 ಹೇಳ್ತಾರೆ, ಮಕ್ಕಳೇ, ಈಶ್ವರಿಯ ಜ್ಞಾನ ಇರೋದು ನಿಮಗೋಸ್ಕರನೇ ಹೊರತು ಬೇರೆಯವರಿಗೋಸ್ಕರ ಅಲ್ಲ. ನಾವು ಇದನ್ನೇನ್ ಮಾಡ್ತೀವಿ? ಜ್ಞಾನ ಯಾರಿಗೆ? ಅವನು ಅಮೃತ ವೇಳೆ ಎದ್ದಿಲ್ಲ, ಅವನು ಕಟ್ಬಿಟ್ಬಿಟ್ಟು ಕೂತ್ಕೊಳ್ತಾ ಇಲ್ಲ, ಅವನು ಜುಟ್ಕ ಹೊಡಿತಾ ಇದ್ದಾನೆ, ಅದು ನಿಮಗೆ ಕೆಲಸ ಅಲ್ಲ. ಅದು ಯಾರ ಕೆಲಸ? ಅಲ್ಲಿ ಟೀಚರ್ ಮೇಲೆ ಕೂತ್ಕೊಂಡಿದ್ದಾರೆ, ನಿನಗೆ ಏನು ನಾನು ಪಾಠ ಹೇಳ್ತಾ ಇದ್ದೇನೆ ಅದನ್ನು ಕೇಳು, ಬುಕ್ನಲ್ಲಿ ಬರ್ಕೋ, ಮನೆಗೆ ಹೋಮ್ವರ್ಕ್ ಮಾಡು. ಓಕೆ, ಅದು ಮಾತ್ರ ನಿನ್ನ ಕೆಲಸನೇ ಅಲ್ವಾ? ಅದಕ್ಕಾಗಿ ಪ್ರತಿದಿನದ ಮುರಳಿಯನ್ನ, ಪ್ರತಿದಿನದ ಜ್ಞಾನವನ್ನ ನಾವು ಎಷ್ಟರ ಮಟ್ಟಿಗೆ ಕಾರ್ಯದಲ್ಲಿ ತರ್ತಾ ಇದ್ದೀವಿ ಆದ್ಮೇಲೆ ಪ್ರತಿದಿನ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಆ ರೀತಿ ಭಗವಂತನ ಶಕ್ತಿ ಪ್ರತಿದಿನ ನೀವು ಆ ರೀತಿ ಪೇಮೆಂಟ್ ಮಾಡ್ತಾ 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 ಸಾಲ ಕ್ಲಿಯರ್ ಆದರೆ ನಾವು ಎಷ್ಟು ಖುಷಿಯಾಗಿರ್ತೀವಿ, ಎಷ್ಟು ಆನಂದವಾಗಿರ್ತೀವಿ ಅಂತಂದ್ರೆ, ನಿಮಗೆ ಯಾವುದಾದ್ರು ಕಾಯಿಲೆಗಳು ಬಂದ್ಬಿಟ್ಟು ಮಾತ್ರೆ ತಗೊಂಡಾಗ ಆ ನೋವು ಕಡಿಮೆ ಆದಾಗ ಏನಾಗುತ್ತೆ? ಹಗುರಾಗತ್ತೋ ಆಗಲ್ವೋ? ಆಗತ್ತೆ ತಾನೆ? ಹಾಗೆ ಆತ್ಮೀಯರೇ, ನಾವೊಂದು 10 ನಿಮಿಷನೇ, ಕರೆಕ್ಟಾಗಿ 10 ನಿಮಿಷ ನಾವು ಕರೆಕ್ಟಾಗಿ ಯೋಗದಲ್ಲಿ ಕೂತ್ಕೊಂಡಿದ್ದಿದ್ರೆ ಆ ಎಲ್ಲ ಆತ್ಮಗಳ ಆಶೀರ್ವಾದ ಎಷ್ಟು ಸಿಗತ್ತೆ ಅಂತಂದ್ರೆ ನಿಮಗೆ ಗಂಟೆ ಹಿಂಗೇ ಕೂತ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ. ನನಗೆ ಕೆಲವೊಂದ್ಸಲ ಯೋಗದ ಸ್ಥಿತಿಯಲ್ಲಿ ಇದ್ದಾಗ ಚೆನ್ನಾಗಿ ಅನುಭವ ಆಗ್ತಾ ಇರ್ತದಲ್ಲ, ಅಯ್ಯ ಇದೆಲ್ಲ ಯಾಕೆ, ಅಲ್ಲಿ ಬಟ್ಟಿಗೆ ಹೋಗು, ಇಲ್ಲಿ ಬಟ್ಟಿಗೆ ಹೋಗು, ಆ ಜೂಮ್ ಅಂತೆ ಮತ್ತೊಂದು ಯಾರಿಗೆ ಬೇಕು ಇದೆಲ್ಲ, ಸುಮ್ಮನೆ ಹಿಂಗೆ ಏನು ಮಾಡ್ಬಿಡೋಣ, ಸುಮ್ಮನೆ ಗೊತ್ತಾಗತ್ತಲ್ಲ ಒಳಗಡೆಯಿಂದ ಅಷ್ಟು ಶಕ್ತಿ ಹೋಗ್ತಾ ಇದೆ, ಅಷ್ಟು ಲಾಭ ಆಗ್ತದೆ, ಏನು ಮಾಡ್ಬೇಕಂದ್ರೆ ಶಾಂತವಾಗಿರ್ತದೆ, ದಿನವಿಡೀ ಹಿಂಗೇ ಕೂತ್ಕೊಂಡ್ಬಿಡೋಣ, ಇಲ್ಲಿಂದ ಹೇಳೋದೇ ಬೇಡ ಅಂತ ಏನಾಗತ್ತೆ ಅನ್ಸತ್ತೆ. ಅದಕ್ಕಾಗಿ ನೀನು ಆಯ್ಕೆ ಮಾಡಿದ್ದಾರೆ, ಯಾವ ಯೋಗ್ಯತೆಯನ್ನು ಬಾಬಾ ತುಂಬಿಸಿದ್ದಾರೆ ಅದನ್ನು ಮಾಡ್ತಾ 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 ಹೋಗಿ ಆದ್ಮೇಲೆ ಇನ್ನೂ ಸ್ವಲ್ಪ ಈ ವರ್ಷ ಈ ಪ್ರಪಂಚದಲ್ಲಿ ನಾವೇನು ಮಾಡಬೇಕು? ಬದುಕಬೇಕು ಅಂತ ಅನಿಸತ್ತೆ. ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಏನಾಗ್ತವೆ? ಪರಿಹಾರ ಆಗ್ತವೆ. ಓಕೆ, ಅಚ್ಚಾ, ಓಂ ಶಾಂತಿ.